ಇದೇ ಡಿಸೆಂಬರ್ 6ನೇ ತಾರೀಕು ನಮ್ಮ ಧೀರ ಬಲಪ್ರಾಯ ಚಿತ್ರ ಎಲ್ಲ ಚಿತ್ರಮಂದಿರದಲ್ಲೂ ತೆರೆ ಕಾಣಲಿದೆ. ಇದೇ ಡಿಸೆಂಬರ್ 6ನೇ ತಾರೀಕು ನಮ್ಮ ಧೀರ ಬಲಪ್ರಾಯ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಒಳಗಡೆ ಇನ್ನೂ ಒಳಗಡೆ ಬನ್ನಿ. ಓಕೆ ಎರಡು ಸರ್ ಹಿಂದೆ ಬಂದ್ಬಿಡೋಣ. ಹಲೋ, ಹಿಂದೆ ಬನ್ನಿ. ತುಂಬ ಲಾಂಗ್ ಆಗ್ಬಿಡುತ್ತೆ, ಆಗಲ್ಲ. ಇಷ್ಟಿಷ್ಟ ಕಾಣ್ತೀರಾ ಸರ್? ನೋಡಿ ಸರ್, ಒಂದು ನಿಮಿಷ ಕೇಳಿ. ಅದೇನಾ ಸರ್, ಆ್ಯಕ್ಷನ್ ಸರ್? ಓಕೆ. ಸೊ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ, ಸೊ ನಮ್ಮ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಇವತ್ತಿಗೆ 10 ಡೇಸ್ ಆಗಿದೆ, 10 to 11 ಡೇಸ್ ಆಗಿದೆ. ಸುಮಾರು 35-40 ಲಕ್ಷ ವ್ಯೂಸ್ ಆಗಿದೆ. ಸೊ ಒಂದು 45,000 ಲೈಕ್ಸ್ ಆಗಿದೆ. ಒಂದು 5,000 ಜನ ಕಮೆಂಟ್ಸ್ ಮಾಡಿದ್ದಾರೆ. ಒಂದು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದ ಟ್ರೈಲರ್ ರೀಚ್ ಆಗಿರೋದಕ್ಕೆ ನಮ್ಮ ಚಿತ್ರರಂಗದ ಮಾಧ್ಯಮ ಮಿತ್ರರು ಮತ್ತು ನಮ್ಮೆಲ್ಲ ಪ್ರೀತಿಯ ಪತ್ರಕರ್ತರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದರೆ ಇವತ್ತು ಈ ಸಿನಿಮಾದ ಟ್ರೈಲರು ಇಷ್ಟು ದೊಡ್ಡ ಮಟ್ಟದಕ್ಕೆ ರೀಚ್ ಆಗೋದಕ್ಕೆ ಮೂಲ ಕಾರಣಕರ್ತರು ನೀವೇ. ಸೊ ನಿಮ್ಮಿಂದ ಇವತ್ತು ಸಿನಿಮಾದ ಟ್ರೈಲರ್ ಭಾಳ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ಗೆ ಕೂಡ ನಾವು ನಮ್ಮ ಎಂಟೈರ್ ಚಿತ್ರತಂಡದ ಪರವಾಗಿ ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂದರೆ ಸಿನಿಮಾದ ಟ್ರೈಲರ್ಗೆ ಬಂದು ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಒಂದು ಹೊಸ ತಂಡಕ್ಕೆ ಜೊತೆಯಾಗಿ ನಿಂತು ಇವತ್ತು ಟ್ರೈಲರ್ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅಂದರೆ ಅವರ ಒಂದು ಸಹಕಾರ, ಅವರ ಒಂದು ಬೆಂಬಲ ಭಾಳ ಮುಖ್ಯವಾಗಿ ನಮ್ಮ ಸಿನಿಮಾ ತಂಡಕ್ಕೆ ಸಿಕ್ತು. ಹಾಗಾಗಿ ಇವತ್ತು ಟ್ರೈಲರ್ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಇವತ್ತು ಕರ್ನಾಟಕದ ಎಲ್ಲ ಜನತೆಗೂ ಹೋಗಿ ಟ್ರೈಲರ್ ಸೇರಿದೆ. ಸೊ ಅದರದ್ದು ಒಂದು ದೊಡ್ಡ ಪ್ಲಸ್ ಏನಂದರೆ ನಮಗೆ ಬೇರೆ ಬೇರೆ ರಾಜ್ಯದಿಂದನೂ ಕೂಡ ನಮಗೆ ಒಂದಷ್ಟು ಕರೆಗಳು ಕೂಡ ಬರ್ತಿದೆ. ತುಂಬ ಒಂದು ಅದ್ಭುತವಾಗಿ ಮಾಡಿದ್ದೀರಾ. ತೆಲುಗುಲಾಗಿರ್ಬೋದು, ತಮಿಳ್ನಾಡು ಚೆನ್ನೈಲಾಗಿರ್ಬೋದು, ಮಹಾರಾಷ್ಟ್ರದಲ್ಲೂ ಕೂಡ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಸಿನಿಮಾ ಹಿಂದಿಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ ತುಂಬ ಜನ. ಹಾಗಾಗಿ ಇವತ್ತು ಒಂದು ಸಿನಿಮಾನ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಸಾಹಸ. ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಸಿನಿಮಾನ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಟ್ರೈಲರ್ ಯಾವುದೇ ಒಂದು ಸ್ಟಾರ್ ನಟರ ಸಿನಿಮಾಗೂ ಕಮ್ಮಿ ಇಲ್ಲದೆ ಹೊಸಬ್ರು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಟ್ರೈಲರ್ನ ಲಾಂಚ್ ಮಾಡಿ ಅದಕ್ಕೆ ಒಂದು ತುಂಬ ದೊಡ್ಡದ ಬೆಂಬಲ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕನ್ನಡಿಗರ ಕೊಟ್ಟಿರುವಂಥ ಪ್ರೀತಿ ಭಾಳ, ಆ ಪ್ರೀತಿಗೆ ನಾವೆಲ್ಲ ಎಂಟರ್ ಚಿತ್ರತಂಡ ಭಾಳ ಆಭಾರಿಯಾಗಿದ್ದೇವೆ. ಸೊ ಅದೇ ರೀತಿ ಇವತ್ತು ಏನಂದರೆ ಸಿನಿಮಾ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಅವತ್ತೇ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಅವತ್ತೇನಾಯಿತು, ಸೊ ನಿಮ್ಮ ಜೊತೆ ಟ್ರೈಲರ್ ಲಾಂಚ್ ಆದಮೇಲೆ ನಿಮ್ಮ ಜೊತೆ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವತ್ತು ಸಮಯ ಸಾಕಾಗಲಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಒಂದು ಮಾತುಕತೆ ಮಾಡೋಣ, ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಇವತ್ತೇ ಅನೌನ್ಸ್ ಮಾಡೋಣ ಅಂತ ಹೇಳಿ ಇವತ್ತೆಲ್ಲರೂ ನಿಮ್ಮನ್ನೆಲ್ಲರನ್ನೂ ಕರೆದಿದ್ದೀವಿ. ಸೊ ನೀವೆಲ್ಲ ನೋಡಿದ್ರೆ ಡಿಸೆಂಬರ್ 6 ಸೊ ನಮ್ಮ ಧೀರ ಭಗತರ ಹೆಚ್ಚಿನ ಸಿನಿಮಾವನ್ನು ತೆರೆಗೆ ತರೋದಕ್ಕೆ ನಮ್ಮ ನಿರ್ಮಾಪಕರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇಡೀ ಚಿತ್ರತಂಡ ಡಿಸೆಂಬರ್ 6ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ, ನಮ್ಮೆಲ್ಲ ಕರ್ನಾಟಕದ ಜನತೆ ಮುಂದೆ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು, ಒಂದೊಳ್ಳೆ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಒಂದು ಹೊಸ ತಂಡ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಡಿಸೆಂಬರ್ 6ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ನಾವು ಭಾಳ ಉತ್ಸುಕರ ಆಗಿದ್ದೀವಿ. ಯಾಕೆಂದರೆ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದೊಳ್ಳೆ ಸಿನಿಮಾನ ಯಾವತ್ತೂ ಕನ್ನಡಿಗರು, ಯಾವತ್ತೂ ಕನ್ನಡದ ಜನತೆ, ಕರ್ನಾಟಕದ ಜನತೆ ಕೈ ಬಿಟ್ಟಿಲ್ಲ ಅನ್ನೋದು ಒಂದು ತುಂಬ ಸ್ಟ್ರಾಂಗ್ ನಂಬಿಕೆ. ಸೊ ಆ ನಂಬಿಕೆನ ಪ್ರತಿ ಸಿನಿಮಾಗಳಲ್ಲೂ ಒಂದಷ್ಟು ಚೆನ್ನಾಗಿರೋ ಸಿನಿಮಾಗಳಿಗೆ ನೀವು ತೋರಿಸ್ತಿರೋ ಪ್ರೀತಿ, ಆ ಪ್ರೀತಿಗೆ ನಾವು ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ನಮಗೂ ಅದೇ ಪ್ರೀತಿನ ನೀವು ಕನ್ನಡಿಗರು ಕನ್ನಡದ ಜನತೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಡಿಸೆಂಬರ್ 6ನೇ ತಾರೀಕು ನಿಮ್ಮ ಮುಂದೆ ಬರೋದಕ್ಕೆ ತಯಾರಾಗಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಡಿಸೆಂಬರ್ 6 ಕೂಡ ಪುಷ್ಪ 2 ಬರ್ತಾ ಇದೆ. ಸೊ ಹೇಗೆ ಅಂದ್ರೆ ತುಂಬಾ ಫೈಟ್ ಆಗುತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಸರ್, ಏನಂದರೆ ಪುಷ್ಪ 2 ಕೂಡ ಅದು ಒಂದು ಸಿನಿಮಾ. ಸೊ ಅದು ಕೂಡ ಅದೊಂದು ತೆಲುಗು ಸಿನಿಮಾ. ನಾವು ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಆ ಫೈಟ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೂ ಕೂಡ ಇದೆ.
ಬಟ್ ಕನ್ನಡದಲ್ಲಿ ಅವತ್ತು ಕನ್ನಡದಲ್ಲಿ ಯಾವುದೇ ಸಿನಿಮಾಗಳಿಲ್ಲ ಅಂತ ನಮಗೆ ವಿಚಾರ ಗೊತ್ತಾಯಿತು. ಹಾಗಾಗಿ ನಾವು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ, ಒಂದೊಳ್ಳೆ ಕಂಟೆಂಟ್ ಕನ್ನಡಿಗರು ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮ್ಗೆ ಖಂಡಿತವಾಗ್ಲೂ ಇದೆ. ಇಲ್ಲ ಕಂಟೆಂಟ್ ಬಗ್ಗೆ ಎಲ್ಲ ಓಕೆ. ಈಗ ಪರಭಾಷಾ ಸಿನಿಮಾಗಳು, ಎಸ್ಪೆಷಲಿ ಪರಭಾಷಾ ಸೂಪರ್ ಸ್ಟಾರ್ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಅಂದಾಗ ಸೊ ಬಹುತೇಕ ಮಲ್ಟಿಪ್ಲೆಕ್ಸ್ ಗಳು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳು ಅವೇ ಆವರಿಸ್ಕೊಂಡ್ಬಿಡ್ತವೆ. ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಗುತ್ತೆ? ಫಾರ್ ಎಕ್ಸಾಂಪಲ್ ಅದ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಯಾವ ರೀತಿಯಾದಂತ ಒಂದು ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಸರ್? ಈಗ ಫಾರ್ ಎಕ್ಸಾಂಪಲ್ ಪುಷ್ಪ ಕರ್ನಾಟಕದಲ್ಲಿ ಸುಮಾರು 500 ರಿಂದ 600 ಥಿಯೇಟರ್ಗಳಿದ್ದಾವೆ. ಸೊ ಪುಷ್ಪ 2 ಕಂಪ್ಲೀಟ್ ಆಗಿ ಅಷ್ಟು ಥಿಯೇಟರ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅವರು ಯಾವ್ದ್ರಲ್ಲಿ ಬರ್ತಾ ಇಲ್ಲ. ಆಮೇಲೆ ಅವ್ರದ್ದು ಒಂದಷ್ಟು ಥಿಯೇಟರ್ ಲಿಸ್ಟ್ಗಳಿರುತ್ತೆ. ಸೊ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಹೇಮಂತ್ ಕುಮಾರ್ ಅಂತ ಲೈಲಾಕ್ ಎಂಟರ್ಟೈನ್ಮೆಂಟ್ ಅವ್ರು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಡಿಸೆಂಬರ್ 6ನೇ ತಾರೀಕು ಬರಬೇಕು ಅಂದ್ಕೊಂಡಿದ್ದು ಸುಮಾರು 1.5 ತಿಂಗಳ ನಮ್ಮ ಡಿಸಿಷನ್ ಇದು. ಸೊ ಇಲ್ಲ ಡಿಸೆಂಬರ್ 6ಕ್ಕೆ ಬರಬೇಕು ಅನ್ನೋದು. ಸೊ ನಮಗೆ ಗೊತ್ತಿತ್ತು, ನಮಗೆ ಪುಷ್ಪ 2 ಗೊತ್ತಿರೋದ್ರಿಂದ ನಮಗೆ ಅದೇ ಡೇಟಿಗೆ ಬರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಪುಷ್ಪ 2 ಬರ್ತಿದೆ, ಹಂಗಾಗಿ ನಾವು ಬರ್ತಿದ್ದೀವಿ ಅಂತ ಅಲ್ಲ. ನಮ್ದು ಒಂದಷ್ಟು ಪ್ಲಾನ್ ಇದೆ, ನಮ್ಮ ಸಿನಿಮಾನ ಹೀಗೆ ಜನರಿಗೆ ತಲುಪಿಸ್ಬೇಕು ಅನ್ನೋದು. ನಮ್ದೊಂದಷ್ಟು ಥಿಯೇಟರ್ ಸೆಟಪ್ನ ನಾವು ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಅವರೆಲ್ಲ ಥಿಯೇಟರ್ ಅವರೇ ಬರಬೇಕು ಅಂತ ಅವರು ಕೂಡ ಬರೋದಕ್ಕಾಗಲ್ಲ. ಹಾಗಾಗಿ ಅವ್ರು ಬರದೇ ಇರೋ ಥಿಯೇಟರ್ಗಳು ನಾವೊಂದಷ್ಟು ಬರೋಣ ಅಂತ. ಮತ್ತೆ ಬಾಹುಬಲಿ ಅಂತ ದೊಡ್ಡ ಸಿನಿಮಾ ಮುಂದೆ ರಂಗಿತರಂಗದ ಸಿನಿಮಾ ಗೆದ್ದಿರೋ ಉದಾಹರಣೆ ಕರ್ನಾಟಕದಲ್ಲಿದೆ. ಸೊ ಆ ಥರದ್ದು ಒಂದೊಳ್ಳೆ ಕಂಟೆಂಟ್ಗೆ ಖಂಡಿತವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಹಂಗಾಗಿ ಅವ್ರಿಗೆ ತಲುಪಿಸೋದಕ್ಕೆ ನಾವು ಮ್ಯಾಕ್ಸಿಮಮ್ ಒಂದಷ್ಟು ಒಂದು 100 ಚಿತ್ರಮಂದಿರಗಳಲ್ಲಿ ಒಂದಷ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಅಷ್ಟು ಚಿತ್ರಮಂದಿರಗಳಲ್ಲಿ ನಾವು ನಮ್ಮ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ಪುಷ್ಪ 2 ಸಿನಿಮಾದು ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಏನು ಎಫೆಕ್ಟ್ ಆಗಲ್ಲ ಅನ್ಕೊಂತೀವಿ. ಅದೊಂದು ಸಿನಿಮಾ, ನಮ್ಮದು ಒಂದು ಸಿನಿಮಾ, ಅದು ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಕೊಂತೀನಿ. ಖಂಡಿತವಾಗ್ಲೂ ಸಿನಿಮಾನ ಚೆನ್ನಾಗಿ ಮಾಡಿದ್ದೀವಿ, ಕನ್ನಡಿಗರಿಗೆ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ. ವಿಜಯ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ರು. ಹೌದು ಸರ್, ಫೀಡ್ಬ್ಯಾಕ್ ಕೊಟ್ಟರೆ, ಯಾಕಂದ್ರೆ ಅವ್ರು ತುಂಬ ಹೇಳ್ತಿದ್ರು ನಿಮ್ಮ ಸಪೋರ್ಟ್ ಸಿಗುತ್ತೆ, ಅವ್ರ ಫೀಡ್ಬ್ಯಾಕ್ ಏನಾದ್ರು ಸಿಗ್ತಾರೆ? ಸೊ ಅದನ್ನ ನಮ್ಮ ನಿರ್ಮಾಪಕರು ಕೂಡ ಹೇಳ್ತಾರೆ. ಸರ್ ನೀವು ಹೇಳಿ ಸರ್. ನಾನೇ ನೀವು ಮಾತಾಡ್ತೀರಾ? ಅದೇ ವಿಜಯ್ ಸರ್ ಫೀಡ್ಬ್ಯಾಕ್ ಕೊಟ್ಟರು. ಅಣ್ಣ ನೀವು ಮಾತಾಡೋರು ನಮಗೆ ತುಂಬ ಸ್ಟ್ರಾಂಗ್ ಆಗಿ ಜೊತೆಗೆ ನಿಂತಿದ್ದಾರೆ. ಸಿನಿಮಾ ಇಲ್ಲ, ನನ್ನ ಸಿನಿಮಾದ ಕಂಟೆಂಟ್ ನೋಡಿ ಅವ್ರಿಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಸಿನಿಮಾ ಟ್ರೈಲರ್ಗೆ ಬಂದು ನಾನು ಹೇಳ್ಬಿಡ್ತೀನಿ ಸರ್, ಬರ್ತೀನಿ ವಿಚಾರಕ್ಕೆ. ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ಸರ್ ಡಿಸೆಂಬರ್ 6ಕ್ಕೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ. ಸುಮಾರು 1 ತಿಂಗಳಿಂದನೇ ಡಿಸ್ಕಷನ್ ಆಗಿತ್ತು ಡಿಸೆಂಬರ್ 6ಕ್ಕೆ ಬರಬೇಕು ಅನ್ನೋದು ಕೂಡ. ಸೊ ಹಾಗಾಗಿ ಅದನ್ನು ನೀಟಾಗಿ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡಿ ನೀಟಾಗಿ ನಮ್ಮದೊಂದು ಕನ್ನಡ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೇವೆ, ಅದಕ್ಕೆ ನೀಟಾಗಿ ಏನೋ ಥಿಯೇಟರ್ ಸಮಸ್ಯೆ ಆಗದೇ ಇರೋ ರೀತಿ ಸೊ ನೋಡಿಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಡಿ ಅಂತ ಡಿಸ್ಟ್ರಿಬ್ಯೂಟರ್ ಕೂಡ ಸಾರ್ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ಕೂಡ ಒಂದು ಸ್ಟ್ರಾಂಗ್ ಬೆಂಬಲ ಇದೆ ಸರ್. ನೀಟಾಗೆಲ್ಲ ಆ ಥಿಯೇಟರ್ ಸೆಟಪ್ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಬರಬೇಕಿತ್ತು ಕೂಡ ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ. ಅವ್ರದ್ದು ಪಾಪ ನಾಳೆ ಒಂದು ಸಿನಿಮಾ ರಿಲೀಸ್ ಇದೆ, ಹಾಗಾಗಿ ಇನ್ನೊಂದು ಸಿನಿಮಾ ಇದ್ದಾಗ ನಾವು ತುಂಬಾ ಅತಿಯಾಗಿ ಕರೆಯಕ್ಕಾಗಲ್ಲ ಅಂತ ಹೇಳಿ ಅವ್ರು ಬಂದಿದ್ರೆ ಅವ್ರು ಹೇಳಿರೋರು. ಕಣ್ಣನ್ ಅವರೇ, ಈಗ ಸಿನಿಮಾದ ಟ್ರೈಲರ್ ಗ್ಲಿಮ್ಸ್ ನೋಡಿದಾಗ ಜೈ ಭೀಮು ಮತ್ತೆ ವಿಸರ್ಣೆ ಸಿನಿಮಾದ ಒಂದು ಶೇಡ್ಸ್ ಕಾಣುತ್ತೆ. ಸೊ ಈ ಸಿನಿಮಾದ ಅಸಲಿ ಕಂಟೆಂಟ್ ಏನಿರ್ಬೋದು ಅಂತ ಸರ್? ಆಕ್ಚುಲಿ ಜೈ ಭೀಮು ಮತ್ತೆ ವಿಚಾರಣೆ ಅದೊಂದು ನೆಲಮೂಲದ ಅದು ಕೂಡ ಆ ಸಿನಿಮಾಗಳು ಕೂಡ ಒಂದು ನೆಲಮೂಲದ ಕತೆ ಕೂಡ ಅವು ಕೂಡ. ಧೀರ ಭಗತ್ ರಾಯ್ ಕೂಡ ಅದೇ ತರದ ಒಂದು ನೆಲಮೂಲದ ಕತೆ, ಇದು ಕನ್ನಡಿಗರ ಕತೆ. ಸೊ ಏನಂದ್ರೆ ಜೈ ಭೀಮು ಖುಷಿ ಆಗುತ್ತೆ ಆ ಥರದ ಒಂದು ದೊಡ್ಡ ಸಿನಿಮಾಗೆ ನಮ್ಮ ಸಿನಿಮಾನ ನಮ್ಮ ಟ್ರೈಲರ್ ನೋಡಿ ಆ ಸಿನಿಮಾಗೆ ಕಂಪೇರ್ ಮಾಡ್ತಿರೋದು. ಬಟ್ ಏನಂದ್ರೆ ಆ ಸಿನಿಮಾ ಕೂಡ ಅದೊಂದು ನೆಲಮೂಲದ ಕತೆ, ನಮ್ದು ಕೂಡ ಒಂದು ನೆಲಮೂಲದ ಕತೆ. ಸೊ ಈ ಕತೆ ಕನ್ನಡಿಗರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ ಅನ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಇವತ್ತೇನು ನಾವು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ನಾವೇನು ಸಿನಿಮಾದಲ್ಲಿ ತೋರಿಸಿದೀವಿ ಒಂದು ಡೈಲಾಗಲ್ಲಿ ಸಿನಿಮಾದ ಹೀರೋ ಹೇಳ್ತಾರೆ. ಸೊ ಹಾಗೆ ಭೂಮಿ ಅನ್ನೋದು ಇವತ್ತು ಅದೆಲ್ರಿಗೂ ಸಿಗ್ಬೇಕಾಗಿರುವಂಥ ವಿಚಾರ. ಸೊ ಆ ಭೂಮಿ ಹಿಂದೆ ಒಂದಷ್ಟು ರಾಜಕೀಯ ಷಡ್ಯಂತ್ರಗಳಿರುತ್ತೆ. ಎಸ್ಪೆಷಲಿ ಆ ಭೂ ಸುಧಾರಣೆ ಕಾಯ್ದೆ ಬಂದಾಗ ಒಂದಷ್ಟು ಜನಕ್ಕೆ ಭೂಮಿ ಸಿಕ್ತು, ಒಂದಷ್ಟು ಜನಕ್ಕೆ ಸಿಗ್ಲಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಆ ಒಂದು ಊರಲ್ಲಿ ಆ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಒಂದೆಷ್ಟೋ ಭೂಮಿಗಳು, ಎಷ್ಟೋ ಎಕರೆ ಭೂಮಿ ಸಿಗುತ್ತೆ ಅಲ್ಲಿನ ರೈತರಿಗೆ. ಅದನ್ನ ಲೀಗಲ್ ಆಗಿ ಪಡ್ಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಹೋರಾಟಗಳು ಆಗ್ತವೆ ಅನ್ನೋದೇ ಆಕ್ಚುಲಿ ಸಿನಿಮಾದ ಕತೆ. ಸೊ ಹಾಗಾಗಿ ಅದರಲ್ಲೇ ಮುಂದುವರೆದ ಭಾಗ ನಿನ್ನೆ ನಿಮ್ ಟೀಮ್ ಅಲ್ಲೇ ಹೇಳ್ತಾ ಇದ್ರು, ಕಾಟೇರ ಸಿನಿಮಾದ ಮತ್ತೊಂದು ಮಜ್ಲು ಅಂತ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಕೊಡೋದಾದ್ರೆ ಯಾವ ತರ ಕೊಡ್ತೀರಾ ಅಂತ, ಯಾಕಂದ್ರೆ ನಮಗ್ ಗೊತ್ತಿಲ್ಲ, ನಿಮ್ ಟೀಮ್ ಅವರೇ ಹೇಳಿದ್ರು. ಖಂಡಿತ ಕಾಟೇರ ಕನ್ನಡ ಚಿತ್ರರಂಗದ ಒಂದು ಅತ್ಯದ್ಭುತವಾದಂಥ ಸಿನಿಮಾ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಕನ್ನಡಿಗರು ಅದನ್ನು ಸಿನಿಮಾನ ಒಪ್ಕೊಂಡು ಒಂದು ಸೂಪರ್ ಸಕ್ಸಸ್ ಆಗಿದೆ ಸಿನಿಮಾ. ನಾನು ಹೇಳ್ದಾಗಲೇ ಜೈ ಭೀಮ್ ಸಿನಿಮಾನು ಒಂದು ನೆಲಮೂಲದ ಕತೆ, ಕಾಟೇರ ಅಪ್ಪಟ ನಮ್ಮ ನೆಲಮೂಲದ ಕತೆ. ಅಂದ್ರೆ ಇಲ್ಲಿರುವಂತ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದಂಥ ಕತೆ. ಕಾಟೇರದಲ್ಲೂ ಕೂಡ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಹೇಳಿ ಒಂದು ವಿಷಯನ ಅವ್ರು ತಂದು ಮುಂದೆ ಇಟ್ಬಿಟ್ಟು ಹೋದ್ರು.
ಅದರಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿದೆ. ಸೊ ಆ ಕನ್ಫ್ಯೂಷನ್ಗಳಿಗೆ ಖಂಡಿತವಾಗ್ಲೂ ಧೀರ ಭಗತ್ರ ಉತ್ತರ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನಾವು ಕಂಪ್ಲೀಟ್ ಸಿನಿಮಾ ಆ ಭೂಸುಧಾರಣೆ ಕಾಯ್ದೆ ಮೇಲೆ ನಾವು ಟ್ರಾವೆಲ್ ಮಾಡಿರೋದ್ರಿಂದ ಇನ್ನು ಬ್ರೀಫ್ ಆಗಿ ಜನಗಳಿಗೆ ತುಂಬಾ ಸ್ಟ್ರಾಂಗ್ ಆಗಿ ಈ ಸಿನಿಮಾ ಅರ್ಥ ಮಾಡಿಸುತ್ತೆ. ಆ ಕಾಯ್ದೆ ಅಂದ್ರೆ ಆ ಕಾಯ್ದೆ ಏನಕ್ಕೆ ಬಂತು, ಆ ಕಾಯ್ದೆಯಿಂದ ಯಾರ್ಯಾರಿಗೆ ಭೂಮಿ ಸಿಕ್ತು, ಸೊ ಎಂತ ಒಂದು ಅದ್ಭುತವಾದ ಕಾಯ್ದೆಯಿಂದ ಅದರಿಂದ ಜನರಿಗೆ ಆಗಿದ್ದ ಲಾಭ ಏನು ಅಷ್ಟೇ. ಈ ರೀತಿ ಒಂದಷ್ಟು ವಿಚಾರಗಳು ನಮ್ಮ ಸಿನಿಮಾ ಮುಖಾಂತರ ನಾವು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತೀವಿ. ಆಕ್ಚುಲಿ ಇದರಲ್ಲಿ ಒಂದು ಚೇಂಜ್, ಒಂದು ತುಂಬಾ ಸ್ಟ್ರಾಂಗ್ ಚೇಂಜ್ ಏನಂದ್ರೆ, ತನ್ನ ಭೂಮಿನ ಪಡ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ಆ ಜನ ಒಂದು ನ್ಯಾಯಾಲಯದ ಮುಖಾಂತರ ಹೋಗ್ತಾರೆ, ನ್ಯಾಯಾಲಯದ ಮೊರೆ ಹೋಗ್ತಾರೆ. ಒಂದು ಲೀಗಲ್ ಆಗಿ ಆ ಭೂಮಿನ ಪಡ್ಕೊಳ್ಳೋದು, ಆ ಒಂದು ಲೀಗಲ್ ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ ನಿಮ್ನೆಲ್ಲರನ್ನೂ ಹಂಗೆ ಹಿಡಿದಿಟ್ಕೊಂಡು ಕೂರಿಸುತ್ತೆ. ಯಾಕೆಂದ್ರೆ ಕೋರ್ಟ್ ಡ್ರಾಮಾ ಈ ಸಿನಿಮಾದಲ್ಲಿ ತುಂಬಾ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಸಿನಿಮಾದಲ್ಲಿ ಆ ಸ್ಕ್ರೀನ್ ಪ್ಲೇ ನಿಮ್ಮನ್ನ ತುಂಬಾ ಕಾಡುತ್ತೆ. ಅಷ್ಟು ಅದ್ಭುತವಾಗಿ ಕೋರ್ಟ್ ಡ್ರಾಮಾ ಸಿನಿಮಾದಲ್ಲಿ ಬಂದಿದೆ. ಸೊ ಮೇ ಬಿ ಆ ಒಂದು ಹೋರಾಟ, ಒಂದು ತೊಡಕನ್ನ ಖಂಡಿತವಾಗ್ಲೂ ಕನ್ನಡಿಗರೆಲ್ಲ ನೋಡ್ಲೇಬೇಕು. ಇದು ಯಾರೋ ಒಬ್ರಿಗೆ ಮಾಡಿರೋಂಥ ಸಿನಿಮಾ ಅಲ್ಲ, ಇದು ಎಲ್ಲರೂ ನೋಡೋವಂಥ ಸಿನಿಮಾ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಈ ಭೂಮಿ ಅನ್ನೋದು ಎಲ್ಲರಿಗೂ ಸಿಗ್ಬೇಕಾಗಿರುವಂಥ ಒಂದು ತುಂಬಾ ಸ್ಟ್ರಾಂಗ್ ವಿಷಯ. ಸೊ ಹಾಗಾಗಿ ಈ ಒಂದು ಸಿನಿಮಾನ ಎಲ್ಲರೂ ನೋಡೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರಿಗೂ ಆ ವಿಷಯ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ತುಂಬಾ ನಂಬಿಕೆ. ಹಾಗಾಗಿ ಅನ್ಕೋಬಹುದು ತುಂಬಾ ಜನ ಕೇಳ್ದೇನೆ ಇದನ್ನು ಕಾಟ ಇರೋದು ಮುಂದುವರೆದ ಭಾಗನ ಅಂತ. ಖಂಡಿತವಾಗ್ಲೂ ಅಫಿಷಿಯಲಿ ನಾವು ಹೇಳೋದಕ್ಕಾಗಲ್ಲ. ನೀವು ಸಿನಿಮಾ ನೋಡಿ ಅದ್ರಲ್ಲಿ ಏನೋ ಒಂದು ವಿಷಯನ ಹೇಳಿದ್ರೆ ಅದು ಕೂಡ ನಮ್ಮ ನೆಲಮೂಲದ ಕತೆ. ನಾವು ನಮ್ಮಲ್ಲಿ ಇನ್ನೊಂದು ಏನೋ ಒಂದು ಸ್ಟ್ರಾಂಗ್ ಆಗಿ ವಿಷಯ ಹೇಳಿದೀವಿ, ಇದು ಕೂಡ ನಿಮ್ಮ ನೆಲದ ಕತೆ, ನಮ್ಮ ನೆಲದ ಕತೆ. ಇನ್ನು ಸ್ಟ್ರಾಂಗ್ ಆಗಿ ಅದ್ರಲ್ಲಿ ಏನೋ ಒಂದು ಹೇಳಿದ್ವಿ, ಈ ಸಿನಿಮಾದಲ್ಲಿ ಏನೋ ಒಂದು ಸ್ಟ್ರಾಂಗ್ ಆಗಿ ಜನಗಳಿಗೆ ಹೇಳಿದ್ವಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾ ಸರ್, ಇದು ನನ್ನ ಮೊದಲನೇ ಸಿನಿಮಾ. ನಾನು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ. ಅಂದ್ರೆ ಈ ಕತೆ ನನ್ನ ಊರಲ್ಲಿ ನಡೆದಿತ್ತು. ಅಂದ್ರೆ ನಮ್ಮ ಊರಲ್ಲಿ ಸುಮಾರು 74-75 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆದಾಗ, ಭೂ ಸುಧಾರಣೆ ಕಾಯ್ದೆಯಲ್ಲಿ ಒಂದಷ್ಟು ಭೂಮಿ ಸಿಗುತ್ತೆ. ಸೊ ಅದನ್ನ ಸಿಕ್ಕಂತ ಭೂಮಿನ ನಾವು ನಿಜವಾಗ್ಲೂ ನಾವು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಹೋರಾಟಗಳು ಮಾಡಿದ್ವಿ ಅನ್ನೋದು ಒಂದು ಅದನ್ನ ಕಣ್ಣಾರೆ ನೋಡಿದ್ವಿ ನಾವು. ಅದು ಈಗಲೂ ಕೂಡ ಒಂದಷ್ಟು ಹೋರಾಟಗಳು ನಡೀತಿದೆ. ಸೊ ಅದೊಂದು ಮೇನ್ ಪ್ಲಾಟ್. ಇಲ್ಲ, ಈ ಕಥೆನ ಖಂಡಿತವಾಗ್ಲೂ ಹೇಳಬೇಕು. ಅಂದ್ರೆ ಇದು ನನ್ನೂರಲ್ಲಿ ಮಾತ್ರ ಆಗಿದ್ದಂತ ನಾನು ಸುಮ್ಮನಾಗ್ಲಿಲ್ಲ. ಏನ್ ಮಾಡಿದ್ವಿ, ಒಂದಷ್ಟು ಊರುಗಳಲ್ಲಿ ಸುಮಾರು 1.5-2 ವರ್ಷ ಸುಮಾರು ಒಂದು 80-100 ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿದ್ವಿ. ಪರ್ಟಿಕ್ಯುಲರ್ ಎಲ್ಲಿ ಇದು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಆಗಿದೆ, ಅವರೆಲ್ಲ ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಅಂತ. ಸೊ ಆಗ ಒಂದು ಉಟ್ಕೊಂಡಂತ ಕತೆ ಇದು. ತುಂಬಾ ಸ್ಟ್ರಾಂಗ್ ಆಗಿಲ್ಲ, ಈ ವಿಷಯನ ಹೇಳಲೇಬೇಕು. ಯಾಕೆಂದ್ರೆ ಇದೊಂದು ಹಾರ್ಟ್ ಕಂಟೆಂಟ್. ಇದನ್ನ ಜನರಿಗೆ ತುಂಬಾ ಸ್ಟ್ರಾಂಗ್ ಆಗಿ ತಲುಪಿಸ್ಬೇಕು ಅಂದ್ರೆ ಇದೊಂದು ಕಮರ್ಷಿಯಲೈಸ್ ಮಾಡಬೇಕು ಅಂತ ಒಂದಷ್ಟು. ಸರ್, ನಂದು ಇಲ್ಲ, ನೆಲಮಂಗಲ ಹತ್ರ ನನ್ನ ಊರು ಗುಂಡೇನಹಳ್ಳಿ ಅಂತ ಒಂದು ಊರು. ಸೊ ಇದೊಂದು ನನ್ನೂರಲ್ಲಿ ನಡೆದಿರೋಂಥ ಒಂದು ರಿಯಲ್ ಕತೆ. ಸೊ ಅದಕ್ಕೆ ಸಿನಿಮಾ ಟಚ್ ಕೊಟ್ಟು ಕಮರ್ಷಿಯಲ್ ಆಗಿ ನಿಮ್ಗೆ ಬೋರ್ ಆಗದೆ ರೀತಿ ಒಂದು ಸ್ಟ್ರಾಂಗ್ ಆಗಿ ಒಂದಷ್ಟು ನಡೀತಾನೆ ಇದೆ. ಒಂದಷ್ಟು ಸಾರ್ಟ್ ಔಟ್ ಆಗಿದೆ. ಆ ಸಾರ್ಟ್ ಔಟ್ ಆಗಿರೋ ಒಂದು ಕಥೆನ ಇದರಲ್ಲಿ ಹೇಳಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಅದು ನಡೀತಾ ಇದೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಅಂದ್ರೆ ತುಂಬಾ ಕಥೆ, ತುಂಬಾ ಕಥೆ. ಹೌದು ಸರ್. ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನು? ಸೊ ಅಂದ್ರೆ ಸಿನಿಮಾದಲ್ಲಿ ಲವ್ ಇದೆ, ಆಮೇಲೆ ಆ ಒಂದು ಕೇರ್ ಇದೆ, ಮತ್ತೆ ಆ ರೊಮ್ಯಾನ್ಸ್ ಇದೆ ಖಂಡಿತವಾಗ್ಲು. ಅಂದ್ರೆ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ, ಏನು ಕರ್ಮ ಅಂತ. ಸೊ ಆ ಸಾಂಗ್ ಕೂಡ ನಮ್ಗೆ ತುಂಬಾ ಜನ ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ. ಸೊ ಸಿನಿಮಾ ಇದೊಂದು ಕಂಟೆಂಟ್ ಸಿನಿಮಾ ಅಂದಿದ ತಕ್ಷಣ ಇದರಲ್ಲಿ ಲವ್ನ ಏನೋ ಅನಾವಶ್ಯಕವಾಗಿ ತುರ್ಕಿದೀವಿ ಅಂತಲ್ಲ, ಅದು ಸಿನಿಮಾದ ಕತೆ ಜೊತೆಗೆ ಅದು ಹಂಗೆ ಟ್ರಾವೆಲ್ ಆಗುತ್ತೆ. ಮತ್ತೆ ಸಿನಿಮಾದಲ್ಲಿ 4-5 ಸಾಹಸ ದೃಶ್ಯಗಳಿದಾವೆ. ಅಂದ್ರೆ 5 ಫುಲ್ಲಿ ಪ್ಯಾಕ್ಡ್ ಆಕ್ಷನ್ ಸೀಕ್ವೆನ್ಸಸ್ಗಳಿದೆ. ಆ ಒಂದೊಂದು ಆಕ್ಷನ್ ಸೀಕ್ವೆನ್ಸ್ಗಳಿಗೂ ಹಿಂದೇನೋ ಒಂದು ಸ್ಟ್ರಾಂಗ್ ಕತೆ ಇರುತ್ತೆ, ಒಂದು ಸ್ಟ್ರಾಂಗ್ ಮೋಟಿವ್ ಇರುತ್ತೆ. ಸುಮ್ಮನೆ ಏನೋ ಫೈಟು, ಹೀರೋ ಇಂಟ್ರೊಡಕ್ಷನ್ ಫೈಟ್, ಈ ರೀತಿ ಜಾನರ್ ಇರೋಂಥ ಸಿನಿಮಾ ಅಲ್ಲ. ಖಂಡಿತವಾಗ್ಲೂ ಒಂದೊಂದು ಆಕ್ಷನ್ ದೃಶ್ಯಗಳಿಗೂ ಒಂದು ಸ್ಟ್ರಾಂಗ್ ಮೋಟಿವ್ ಇರುತ್ತೆ. ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ವಾವ್ ಅಂತ ಫೀಲ್ ಅನ್ಸುತ್ತೆ ಆಡಿಯನ್ಸಿಗೆ. ಇಲ್ಲ, ಆ ಟೈಮಲ್ಲಿ ಆ ಫೈಟ್ ಬೇಕಿತ್ತು, ಆ ಟೈಮಲ್ಲಿ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಬೇಕು ಹೀರೋ ಕಡೆಯಿಂದ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆ ಟೈಮಲ್ಲಿ ಒಂದಷ್ಟು ಆಕ್ಷನ್ ಎಪಿಸೋಡ್ಗಳು ಬೇಕಿತ್ತು. ಹಾಗಾಗಿ ಸ್ಕ್ರಿಪ್ಟನ್ನ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಹೋರಾಟನೇ ಒಂದು ದೊಡ್ಡ ಕಮರ್ಷಿಯಲ್ ಎಲಿಮೆಂಟ್. ಹೌದು ಸರ್, ಹೋರಾಟನೇ ಒಂದು ದೊಡ್ಡ ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾದಲ್ಲಿ. ಸಾಕಷ್ಟು ಸಕ್ಸಸ್ಫುಲ್ ಸಿನಿಮಾಗಳಿಗೆ ಕಂಟಿನ್ಯೂ ಮಾಡ್ತೀನಿ. ಕೇಳಿಸುತ್ತಲ್ವಾ ಇಲ್ಲಿ? ಕೇಳುತ್ತೆ ಇಲ್ಲಿ ತನಕ? ಈ ಕಡೆ ಬನ್ನಿ, ಕನ್ನಡ. ಸೊ ಎಲ್ಲರಿಗೂ
ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ನೋಡಿ ಖುಷಿ ಆಯ್ತು. ತುಂಬಾ ದಿನ ಆದ್ಮೇಲೆ ತುಂಬಾ ಮೀಡಿಯಾಗಳು ಬಂದಿದೆ. ಸೊ ಮತ್ತೆ ತುಂಬಾ ಕಾಮಾಗಿ ಕುತ್ಕೊಂಡು ಕ್ವಶನ್ ಅಂಡ್ ಆನ್ಸರ್ ನಡೀತಾ ಇರೋದೇ ಭಾರಿ ಖುಷಿಯಾದ ವಿಚಾರ. ಸೊ ಮುಖ್ಯವಾಗಿ ಅಂದ್ರೆ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ. ಸುಮಾರು ಫಿಲಮ್ಗಳಲ್ಲಿ ಕೆಲವು ಕತೆ ಬರ್ಕೊಂಡಿರ್ತಾರೆ, ಮತ್ತೆ ಕೆಲವು ಕತೆ ಇನ್ಸ್ಪೈರ್ ಆಗಿರುತ್ತೆ, ಏನೇನೋ ವಿಷಯಗಳಿಗೋಸ್ಕರ ಫಿಲಮ್ ಮಾಡ್ತಾ ಇರ್ತೀವಿ. ಬಟ್ ಈ ಮೂವಿನಲ್ಲಿ ನನಗೆ ತುಂಬಾ ದಿನದಿಂದನೂ 1-2 ವರ್ಷದಿಂದನೂ ಜೊತೆಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ತುಂಬಾ ಹತ್ರದಿಂದ ಟ್ರಾವೆಲ್ ಮಾಡ್ತಿದ್ದೀನಿ. ತುಂಬಾ ಜನಕ್ಕೂ ಒಬ್ಬೊಬ್ರಿಗೂ ನಮ್ಗೇನೋ ಇದ್ರೆ ನಂದೊಂದು ಕತೆ ಹೇಳ್ಕೋಬೇಕು ಅನ್ಸುತ್ತೆ, ಪಕ್ಕದಲ್ಲಿರೋ ಒಂದು ಅಥವಾ 4 ಜನಕ್ಕೂ. ಇದು ನಮ್ಮ ಡೈರೆಕ್ಟರ್ ಕರ್ಣನ್ ಅವರು ನೋಡಿದ ಅನುಭವಿಸಿದ ಅನುಭವಗಳ ಒಂದಷ್ಟು ಹೇಳಲೇಬೇಕು. ಇದನ್ನ ನಾನು 4 ಜನಕ್ಕಲ್ಲ 1000 ಜನಕ್ಕೆ ಹೇಳ್ಬೇಕು, ಇಡೀ ಕರ್ನಾಟಕಕ್ಕೆ ಹೇಳ್ಬೇಕು, ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಹೇಳಬೇಕು ನಾನು ಈ ಸ್ಟೋರಿನ ಅನ್ನೋ ಒಂದು ಸಂಕಲ್ಪ ಮತ್ತೆ ಆ ಒಂದು ಕಿಚ್ಚಿಟ್ಕೊಂಡು ಹೇಳಿರೋ ಕತೆ ಇದು. ಹಾಗಾಗಿ ಅವರು ಹೇಳ್ತಿರೋ ಕತೆಗೆ ನಾವು ಒಂದು ಜೊತೆ ನಿಂತ್ಕೊಳ್ಳೇಬೇಕು ಅಂತ ನನಗೆ ಅನಿಸಿದ್ದು. ಆ ಥರ ಕತೆಗಳು ಸಿಗೋದು ಕೆಲವು, ಇದು ಆ ಥರದೊಂದು ಕತೆ. ಹಾಗಾಗಿ ನನಗೆ ಮುಖ್ಯ ಅನಿಸುತ್ತೆ ಇದು. ಮತ್ತೆ ಅವಾಗಿಂದನೂ ಆ ಎನರ್ಜಿನ ಎಲ್ಲೂ ಬಿಡದೆ 2 ವರ್ಷದಿಂದನೂ ಪ್ರತಿ ಹಂತದಲ್ಲೂ ಬೆಳೀತಾನೆ ಇದೆ ಫಿಲಮು. ಸಣ್ಣದಾಗಿ ಶುರುವಾಗಿ ಒಂದೊಂದು ಹಂತದಲ್ಲೂ ಅದು ರೆಡಿಯಾಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ DTS ಆಗಿ ಪ್ರತಿಯೊಂದು ಹಂತದಲ್ಲೂ ಕಾನ್ಫಿಡೆನ್ಸ್ ನಮಗೆ ಜಾಸ್ತಿ ಆಯ್ತಾ ಬಂತು. ಹಾಗಾಗಿ ನೀವೇ ನೋಡ್ತಿರ್ಬೋದು, ನಾವು ಸಣ್ಣದಾಗಿ ಶುರು ಮಾಡಿದ ಒಂದು ಪ್ರೆಸ್ ಮೀಟು, ಹಿಂಗೆ ಟ್ರೈಲರ್ ಲಾಂಚು, ದುನಿಯಾ ವಿಜಯ್ ಸರ್ ಜೊತೆಗೆ ಸೇರಿಕೊಂಡ್ರು. ಅದು ಕಂಟೆಂಟ್ ನೋಡಿದವರೆಲ್ಲನೂ ಈಗ ನೀವು ಇಷ್ಟು ಜನ ಕೂತ್ಕೊಂಡು ಈ ಫಿಲಮಲ್ಲಿ ಟ್ರೈಲರ್ ನೋಡಾದ್ಮೇಲೆ ನಿಮಗೂ ಒಂದು ಕಂಟೆಂಟ್ ಇದೆ ಅಂತ ಅನಿಸಿದೆ. ಹಾಗಾಗಿ ಈ ಥರ ಜೊತೆಗೆ ಎಲ್ಲರೂ ಸೇರ್ಕೋತಾ ಇದ್ದಾರೆ. ಅದೇ ಉದ್ದೇಶದಲ್ಲೂ ನಾನು ಜೊತೆಗೆ ಸೇರಿಕೊಂಡು ತುಂಬ ಪರ್ಸ್ನಲ್ ಆಗು ನನಗೂ ಈ ಕತೆನ ಎಲ್ಲರಿಗೂ ನಾನು ಹೇಳಬೇಕು ಅನ್ನೋ ಥರದೊಂದು ಫೀಲ್ನಲ್ಲೇ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಇನ್ನೇನೋ ಒಂದು ಕೇಳಿದ್ರಲ್ಲ, ಔಟ್ಪುಟ್ ಅದನ್ನೇ ಏನಂತಂದ್ರೆ ಎಸ್ಪೆಷಲಿ ಒಂದು ಕಂಟೆಂಟು, ಇನ್ನೊಂದೇನಂತಂದ್ರೆ ಸಿನಿಮಾ ಮಾಡ್ತಾ ಪ್ರತಿ ಹಂತದಲ್ಲೂ ಹೊಸ ಡೈರೆಕ್ಟ್ರು ಫಸ್ಟ್ ಫಿಲಮ್ ಆದರೂ ಪ್ರತಿಯೊಬ್ಬರ ಬೇರೆ ಬೇರೆ ಎಲ್ಲ ಎಡಿಟರ್ ನಮ್ಮ ವಿಶ್ವಾಸ್ ಅವರು ಇದ್ದಾರೆ, ನಾನಿದ್ದೀನಿ, ಮತ್ತೆ ನಮ್ಮ ಸೌಂಡ್ ಡಿಸೈನರ್ ಮಾಡಿದ್ದು ನಮ್ಮ ಕಾಟೇರ ಫಿಲಮ್ಗೆ ಮಾಡಿದ್ದ ಸೌಂಡ್ ಡಿಸೈನರ್ ಪ್ರದೀಪ್ ಅಂತ. ಪ್ರತಿ ಹಂತದಲ್ಲೂ ಇಲ್ಲ ಇದು ಹಿಂಗೆ ಮಾಡೋಣ ಹಿಂಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಆ ಇನ್ಪುಟ್ ತೊಗೊಂಡು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ಸರ್ ಇಷ್ಟು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಡಿಸ್ಕಸ್ ಮಾಡಿ ಪ್ರತಿ ಒಂದು ಹಂತದಲ್ಲೂ ಅದಕ್ಕೆ ಏನು ಬೇಕು, ಕಂಟೆಂಟ್ಗೆ ಏನು ಬೇಕೋ ಅದನ್ನ ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡೋದಕ್ಕೆ ಅವರು ಎಲ್ಲ ಶ್ರಮ ವಹಿಸಿದ್ದಾರೆ. ಸೊ ಹಾಗಾಗಿ ಒಂದು ಪ್ರೊಡಕ್ಷನ್ ಕ್ವಾಲಿಟಿ ವೈಸು ಅದು ಅಷ್ಟೇ ನೀಟಾಗಿ ನಾವು ತರೋದಕ್ಕೆ ಒಂದು ಟ್ರೈ ಮಾಡಿದ್ವಿ. ಟ್ರೈಲರ್ ನೀವು ಈಗಾಗಲೇ ನೋಡಿದ್ದೀರಾ. ಇಡೀ ಸಿನಿಮಾನೂ ಅಷ್ಟೇ, ಸಿನಿಮಾಗೆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ಗಳು 2-3 ಸಾಂಗ್ ಬರುತ್ತೆ. ಒಂದು ಹೋರಾಟದ ಹಾಡೇ ಇದೆ. ಇವತ್ತು ವಿಜಯ್ ಸರ್ ಕೇಳಿ ತುಂಬ ಖುಷಿ ಪಟ್ಟರು ಅದನ್ನ ಒಂದು ಇದು ಮಾಡ್ತಾ ಇದ್ದೀವಿ, ಅದೊಂದು ಪ್ರಮೋಷನಲ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀವಿ. ಹೀಗೆ ಆಮೇಲೆ ಖುಷಿ ಇದೆ ಪರ್ಸ್ನಲಿ ಈ ಫಿಲಮ್ ಜೊತೆ ವರ್ಕ್ ಮಾಡಬೇಕು ಮತ್ತೆ ಇನ್ನೂ ಚೆನ್ನಾಗಿ ಇದನ್ನ ರೀಚ್ ಮಾಡಿಸ್ಬೇಕು ಅಂತ. ಸಿನಿಮಾ ಕಾಲಘಟ್ಟ ನೋಡಿದಾಗ ರೆಟ್ರೋ ಅಂತ ಈಸಿ ಆಗಿ ಗೊತ್ತಾಗುತ್ತೆ. ಮ್ಯೂಸಿಕ್ ರೆಟ್ರೋ ಇಸ್ ಟ್ರೈ ಮಾಡಿದ್ದೀರಾ ಅಥವಾ ರೆಗ್ಯುಲರ್ ಆಗಿರುತ್ತೆ? ಆ ಥರ ರೆಟ್ರೋ ಅಂತ ಏನು ಟ್ರೈ ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ರೆಟ್ರೋ ಫಿಲಮ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಆ ಸಿನಿಮಾ ಎಷ್ಟು ಅಗ್ರೆಸಿವ್ ಆಗಿ ಹೇಳಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಸಿನಿಮಾಗೆ ಅಫ್ಕೋರ್ಸ್ ಒಂದು ಕಂಟೆಂಟ್ ಫಿಲಮ್ ಆದರೂ ಕಮರ್ಷಿಯಲ್ ಆಗಿ ಏನೇನು ಬೇಕು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮ್ಯೂಸಿಕಲ್ಲಿನೂ ವರ್ಕ್ ಮಾಡಿದ್ವಿ. ಹಾಗಾಗಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು ಬೇಕು, ಒಂದು ರಿಯಲಿಸ್ಟಿಕ್ ಕತೆ ಜೊತೆಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಒತ್ತು ಮಾಡಿದ್ವಿ. ಚಾಲೆಂಜಿಂಗ್ ಅಂದ್ರೆ ಅಫ್ಕೋರ್ಸ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಖುಷಿ ಇತ್ತು. ಯಾಕೆ ಅಂತಂದ್ರೆ ಹಾಡುಗಳು ಆಕ್ಚುಲಿ ಒಂದು ಮೆಲೋಡಿ ಇದೆ, ಅದೊಂಥರ ಸಿಂಪಲ್ ಆದ ಒಂದು ಮೆಲೋಡಿ. ಬಟ್ ಅದಕ್ಕೆ ಒಂದು ಚಾಲೆಂಜ್ ಏನಂತಂದ್ರೆ ಆ ಹೀರೋಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ. ಯೂಶಲಿ ಅವ್ನ್ ಲವರ್ ಬಾಯ್ ಅಲ್ಲ, ಬಟ್ ಅವನು ಒಬ್ಬ ಹೋರಾಟಗಾರ. ಅವನ್ ಥಾಟ್ ಪ್ರೊಸೆಸ್ ಎಲ್ಲ ಬೇರೆ ಇರುತ್ತೆ. ಒಂದು ಹುಡುಗಿನ ಲವ್ ಮಾಡಬೇಕು ಅಂತಂದ್ರೆ
ಅವನ ಥಾಟ್ಗೆ ಮ್ಯಾಚ್ ಆಗುವಂತ ಹುಡುಗಿ ಬೇಕಾಗುತ್ತೆ. ಅಷ್ಟು ಸುಲಭ ಇರಲ್ಲ. ಅಂದ್ರೆ ನಾರ್ಮಲ್ ಆಗಿ ನಾವು ಬೀದಿಲಿ ಹೋಗೋ ಒಂದಷ್ಟು ಹುಡುಗರುಗಳು ಅಥವಾ ಜನರಲ್ ಆಗಿರೋ ಹುಡುಗರುಗಳ ಲವ್ವೇ ಬೇರೆ, ಇವ್ರ ಲವ್ವೇ ಬೇರೆ. ಅದನ್ನ ಅಷ್ಟು ಚೆನ್ನಾಗಿ ತಂದಿದ್ದಾರೆ ಅವರು. ಅಂದ್ರೆ ಹೀರೋಯಿನ್ ಥಾಟ್ಗೂ ಇವ್ರ ಥಾಟ್ಗೂ ಯಾವ ತರ ಮ್ಯಾಚ್ ಆಗುತ್ತೆ, ಅದೆಲ್ಲಿ ಸಿಂಕ್ ಆಗಿ ಲವ್ ಆಗುತ್ತೆ ಅನ್ನೋದನ್ನೆಲ್ಲ ಚೆನ್ನಾಗಿ ತಂದಿದ್ದಾರೆ. ಅದನ್ನ ನಾವು ಲಿರಿಕಲ್ಲೂ ತರೋಕೆ ಟ್ರೈ ಮಾಡಿದ್ದೀವಿ. ಅದು ಒಂದು ಈ ಮೆಲೋಡಿ ಸಾಂಗ್ನ ವಿಶೇಷ. ಇನ್ನೊಂದು ಸಾಂಗ್ ಬಂದು ಆಕಾಶದ ನೀಲಿ ಎದ್ದು ಅಂತ ಒಂದು ಹಾಡು. ಅದು ನಮ್ಮ ಕವಿರಾಜ್ ಸರ್ ಬರೆದಿದ್ದಾರೆ. ಅದು ಹಾಡು ನಾವೇನ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಸಾಹಿತ್ಯನೇ ಒಂದು ದೊಡ್ಡ ಎನರ್ಜಿ. ಅಷ್ಟು ಚೆನ್ನಾಗಿ ಕವಿರಾಜ್ ಸರ್ ಬರ್ಕೊಟ್ಬಿಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಪರ್ಸ್ನಲಿ ನನಗೆ ಅವರ ಒನ್ ಆಫ್ ದ ಬೆಸ್ಟ್ ಲಿರಿಕ್ಸ್ ನನಗೆ ಅನ್ಸಿದ್ದು. ಸೊ ಆ ಹಾಡನ್ನ ಯಾವಾಗ ಹೊರಗಡೆ ನಿಮ್ಗೆ ಕೇಳಿಸ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಖಂಡಿತ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಕೇಳಿಸ್ತೀವಿ. ಹಂಗಿದೆ. ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ. ಅದು ಬಿಟ್ಟರೆ ರೀ ರೆಕಾರ್ಡಿಂಗ್ ಎಲ್ಲನೂ ಅಷ್ಟೇ. ರೀ ರೆಕಾರ್ಡಿಂಗ್ ನನಗೆ ನಮ್ಮ ವೈಟ್ ಲೋಟಸ್ ಮತ್ತು ಪ್ರವೀಣ್ ಸರ್ ಇವರೆಲ್ಲ ಪ್ರೊಡಕ್ಷನ್ ಎಷ್ಟು ಸಪೋರ್ಟ್ ಮಾಡೋದು ಅಂದರೆ, ಇಲ್ಲ ಸರ್ ಇದು ಒಂದು ತುಂಬ ಗ್ರ್ಯಾಂಡಾಗಿ ಬರ್ತಾ ಇದೆ ಫಿಲಮ್ಮು, ಇದಕ್ಕೇನು ಕಮರ್ಷಿಯಲ್ ಆಗಿ ಬೇಕೋ ಅದನ್ನ ಮಾಡೋಣ ಅಂದಿದ್ದಕ್ಕೆ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲ ಮಾಡಿ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ವಿ. ರೀ ರೆಕಾರ್ಡಿಂಗ್ ತುಂಬ ಕಮರ್ಷಿಯಲ್ ಆಗಿದೆ. ಯಾಕೆಂದರೆ ಅದೇ ಥರ ಫೈಟ್ಗಳು ತುಂಬ ಎಸ್ಪೆಷಲಿ ಈ ಫಿಲಮ್ನ ವಿಶೇಷ ಏನಂತಂದರೆ ಫೈಟ್ ಯೂಶಲಿ ಏನಾಗುತ್ತೆ, ಹೊಸ ಆಕ್ಟರ್ಗಳು ಬಂದ ತಕ್ಷಣ ಫೈಟ್ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಮಾಡಲ್ಲ ಫಿಲಮ್ಗಳಲ್ಲಿ. ಬಟ್ ಈ ಫಿಲಮ್ ವಿಶೇಷ ಏನಂತಂದರೆ ರೆಗ್ಯುಲರ್ ಹೀರೋಗಳು ಮಾಡೋದು ಜೊತೆಗೆ ಇವ್ರದ್ದು ಒಂದು ಸ್ಟೈಲ್ ಸೇರ್ಕೊಂಡ್ಬಿಟ್ಟಿದೆ. ಒಂಥರ ಇವ್ರನ್ನ ಥಿಯೇಟ್ರಲ್ಲಿ ನೋಡಿದ್ದೆ. ಆ ಬಿರುಸು ಮತ್ತೆ ಆ ಒಂದು ಎನರ್ಜಿ ಸಖತ್ತಾಗಿ ತಂದ್ಬಿಟ್ಟಿದ್ದಾರೆ. ಹಾಗಾಗಿ ಫೈಟ್ ಅದನ್ನ ಎಡಿಟ್ ಮಾಡಿರೋ ರೀತಿ, ಕೋರಿಯೋಗ್ರಾಫ್ ಮಾಡಿರೋ ರೀತಿ ಎಲ್ಲಾನು ವಿಶೇಷವಾಗಿದೆ. ಫೈಟ್ ಖಂಡಿತ ವಿಶೇಷವಾಗಿ ನೋಡ್ತೀರಾ ಇದರಲ್ಲಿ. ಖಂಡಿತ ಈ ಫಿಲಮ್ ನೋಡಾದ್ಮೇಲೆ ಇವ್ರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಖಂಡಿತ ಸಿಗುತ್ತೆ. ಹಾಗಾಗಿ ನಮಗೆ ಅದಕ್ಕೆ ಮ್ಯೂಸಿಕಲಿನೂ ಒಂದು ಚಾಲೆಂಜ್ ಇತ್ತು. ಇಲ್ಲ ಇದನ್ನ ಚೆನ್ನಾಗಿ ಮಾಡೋಣ ಅಂತ. ಹಿಂಗೆ ಒಂದಕ್ಕೊಂದು ಸೇರ್ಕೊಂಡು ಚೆನ್ನಾಗಿ ಬಂದ್ಬಿಟ್ಟಿದೆ ಫಿಲಮ್. ಗೊತ್ತಾಗುತ್ತೆ ತುಂಬಾ ಎಫರ್ಟ್ ಹಾಕಿದ್ದೀರಾ ಅಂತಕ್ಕಂಥದ್ದು. ಒಂದು ಮೊದಲನೇದಾಗಿ ಈ ಥರ ಸಿನಿಮಾ ಮಾಡ್ತೀವಿ ಅಂತ ಫೋನ್ ಮಾಡಿದಾಗಲೇ ಮೊದಲನೇ ಚಾಲೆಂಜಿಂಗ್ ನನಗೆ. ಅಂದರೆ ಅದು ಹೇಗೆ ನನ್ನನ್ನು ಗೊತ್ತು ಗುರಿ ಇಲ್ದಂಗೆ ನನ್ನನ್ನು ಒಬ್ಬ ಹೀರೋ ಆಗಿ ಮಾಡೋಕ್ಕೆ ಸಾಧ್ಯ ಇದೆ ಅಂದಾಗ ನಾನು ಸರ್ಪ್ರೈಸ್ ಆಗಿದ್ದು ನಿಜ. ಅವರು ನನ್ನ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ನಾಟಕನ ನೋಡಿ, ಮಲೆಗಳಲ್ಲಿ ಮದುಮಗಳು ಅನ್ನೋ ನಾಟಕ ಕುವೆಂಪು ಅವ್ರ ನಾವೆಲ್ ಬೆಂಗಳೂರಲ್ಲಿ ಕಲಾಗ್ರಾಮದಲ್ಲಿ ನಡೆದಿತ್ತು. ಅದು ನಿರಂತರವಾಗಿ ಇಡೀ ರಾತ್ರಿ ಇರೋಂಥ ನಾಟಕ. ಆ ನಾಟಕದ ಮುಖ್ಯ ಭೂಮಿಕೆಯಲ್ಲಿ, ಅದರಲ್ಲಿ ಹೀರೋ ಹೀರೋಯಿನ್ ಅಂತೇನು ಇರೋದಿಲ್ಲ, ಮುಖ್ಯ ಪಾತ್ರ ಅಂತ ಇರುತ್ತೆ ನಾಟಕದಲ್ಲಿ. ಸೊ ಆ ಮುಖ್ಯ ಪಾತ್ರದ ನಾಯಿಗುತ್ತಿ ಅನ್ನೋ ಪಾತ್ರ ನಿರ್ವಹಿಸಿದ್ರಿಂದ ಅವರು ಆ ನಾಟಕನ ನೋಡಿ ಈ ಥರ ಫೋನ್ ಮಾಡಿ ಮಾಡೋಣ ಅಂದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂದಮೇಲೆ ನಾನು ಸುದೀರ್ಘ ಈ ಒಂದು 10 ವರ್ಷಗಳಿಂದ 2014ಕ್ಕೆ ನಾನು ಮೊದಲನೇ ಬಾರಿ ಬೆಂಗಳೂರು ಬಂದಾಗ ಬೆಂಗಳೂರಲ್ಲಿ ಸೌತ್ ಝೋನ್ಗೆ ರಾಷ್ಟ್ರೀಯ ನಾಟಕ ಶಾಲೆ ಬಂದಿತ್ತು. NST ಬೆಂಗಳೂರು, ಡೆಲ್ಲಿಯಲ್ಲಿದ್ದಂಥ NST ಸೌತ್ ಝೋನ್ಗೆ ತಂದಿದ್ರಿಂದ, ಸೊ ಸೌತ್ನ 6 ಸ್ಟೇಟ್ಸಿಂದ 20 ಜನ ಸ್ಟೂಡೆಂಟ್ನ ಆಡಿಷನ್ ಮಾಡಿ ತಗೋತಾರೆ. ಸೊ ಆ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ನಾನು ಸೆಲೆಕ್ಟ್ ಆಗಿ ಅಲ್ಲಿಂದ 1 ವರ್ಷದ ರಂಗಾಭ್ಯಾಸ ಮಾಡಿ ಅಭಿನಯ ಕಲಿತು ನಂತರದ ಈ 10 ವರ್ಷದಲ್ಲಿ ಸುದೀರ್ಘವಾಗಿ ಒಂದು 25ರಿಂದ 30 ನಾಟಕಗಳಲ್ಲಿ ಮತ್ತು ಒಂದಷ್ಟು ಕರ್ನಾಟಕದಾದ್ಯಂತ ಬೀದಿ ನಾಟಕಗಳಲ್ಲಿ ಮತ್ತು ವರ್ಕ್ಶಾಪ್ಗಳು ಮಾಡ್ತಾ ನಾನು ಅಂದರೆ ರೆಡಿ ಇದ್ದೆ. ನಾನು ಅಂದರೆ ತಯಾರಿ ಅನ್ನೋದಕ್ಕಿಂತ ನಾನು ಯಾವುದೊಂದು ಅವಕಾಶ ಸಿಕ್ಕರೆ ಸಾಕು ಅನ್ನೋದ್ರ ಮಟ್ಟಿಗೆ ರೆಡಿ ಇದ್ದೆ ಒಂದು ಪಾತ್ರಕ್ಕೆ. ಬಟ್ ಈ ಥರ ಹೀರೋ ಆಗಿ ಸಿಗುತ್ತೆ, ಅದು ಒಂದು ಲಾಯರ್ ಕ್ಯಾರೆಕ್ಟರ್ ಸಿಗುತ್ತೆ ಅಂದಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಹರಿರಾಮ್ ಸರ್ ಇದ್ದಾರೆ ನನಗೆ ಸಪೋರ್ಟಾಗಿ. ಅವರು ಮೂಲತಃ ಅವರು ಪರ್ಸ್ನಲಿ ಅವರು ವಕೀಲರು. ಸೊ ಹಂಗಾಗಿ ಅವ್ರ ಒಂದಷ್ಟು ಇನ್ಪುಟ್ನ ತಗೊಂಡು ಮ್ಯಾನರಿಸಮ್ ಆಗಿರ್ಬೋದು ಅಥವಾ ಕೋರ್ಟಲ್ಲಿ ವಾದ ಮಾಡುವಂಥ ಒಂದು ಅಗ್ರೆಷನ್ ಆಗಿರ್ಬೋದು, ಅದು ರಿಯಲ್ ಆಗಿ ಅವರು ಅನುಭವಿಸಿರೋದ್ರಿಂದ ನಾನು ಅವ್ರದ್ದು ಒಂದಷ್ಟು ಶೇರ್ ಮಾಡಿಕೊಂಡು ನಾನು ಅದನ್ನು ಕ್ಯಾರೆಕ್ಟ್ರಿಗೆ ಅಳವಡಿಸ್ಕೊಂಡು ಮ್ಯಾನರಿಸಮ್ ಮಾಡಿಕೊಂಡು ಆ ಸಿನಿಮಾದಲ್ಲಿ ಮಾಡಿದ್ದೀನಿ. ನಾನು ಅದೇ ನಮ್ಮ ನಿರ್ದೇಶಕರು ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಕೂಲಂಕುಷವಾಗಿ ಅದನ್ನು 100% ರೀಚ್ ಮಾಡಿದ್ದೀನಿ ಅನ್ನೋ ಭಾವನೆ ನನಗಿದೆ.
ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದೀವಿ. ನೀವೆಲ್ಲ ಹರಿಸಿದ್ರೆ ನಾವು ಖಂಡಿತ ಗೆಲ್ತೀವಿ. ಒಂದು ಮೂವಿಯಿಂದ ಸಿನಿಮಾಗೆ ಇಷ್ಟು ಪೂರಕವಾಯಿತು. ಸಿನಿಮಾಗೆ ಫಾರ್ಮೆಟ್ ಆಗಿದೆ. ಹೌದೌದು. ಅದು ಎಷ್ಟು ನಿಮಗೆ ಅದು ಆ್ಯಕ್ಚುಲಿ ನಟರು ನಾವು ಕಲಿಬೇಕಾಗತ್ತೆ. ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಮಗೆ ನಾಟಕ ಅಂತ ಬಂದಾಗ ನಾವು ಅಲ್ಲಾರು ಕೂತಿರೋ ಆಡಿಯನ್ಸ್ನು ರೀಚ್ ಮಾಡಬೇಕಾಗತ್ತೆ. ಸೊ ಆ ಒಂದು ಹಾವಭಾವ, ಅಗ್ರೆಷನ್ನು ಮತ್ತು ವಾಯ್ಸ್ ಪ್ರೊಜೆಕ್ಷನ್ ಮಾಡಬೇಕಾಗುತ್ತೆ. ಸಿನಿಮಾ ಅಂದ್ರೆ ಕ್ಯಾಮ್ರಾ ಮುಂದೆ ಇರುತ್ತೆ, ಕಂಪ್ಯಾಕ್ಟಲ್ಲಿ ಇರುತ್ತೆ, ಅಥವಾ ಒಂದು ಏನೋ ಇಂಥ ಫ್ರೇಮಲ್ಲಿ ನಾವು ಇಷ್ಟಿಷ್ಟು ಆಟ ಆಡ್ಬೋದು ಅನ್ನೋದೊಂದು ಗೊತ್ತಾಗ್ಬಿಟ್ರೆ ಸಿನಿಮಾಗೆ ರಂಗಭೂಮಿಯರಿಗೆ ಚಾಲೆಂಜಿಂಗ್ ಅಲ್ಲ. ಆ್ಯಕ್ಚುಲಿ ಸುಮಾರು ಜನ ನಾನು ಹೇಳ್ಬೇಕು ಅನಿಸುತ್ತೆ, ಸುಮಾರು ಜನ ಕೇಳಿದ್ರೆ ರಂಗಭೂಮಿಯವರು ಓವರ್ ಆ್ಯಕ್ಟ್ ಮಾಡ್ಬಿಡ್ತಾರಪ್ಪ, ಅದೊಂದು ಕೆಲವು ಬೇಡ ಆಗಿದೆ. ಬಟ್ ಖಂಡಿತ ನಿಮಗೆ ಅವರು ಎಷ್ಟು ಸಾಧ್ಯನೋ ಅಷ್ಟು ಕೊಡುವಷ್ಟು ಸಾಮರ್ಥ್ಯ ಅಂತೂ ರಂಗಭೂಮಿ ಕಲಾವಿದರಲ್ಲಿ ಖಂಡಿತ ಇರುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಅವ್ರನ್ನ ಒಂಚೂರು ಮಾಡಿಫೈ ಮಾಡಿ ಕೆತ್ತಬಿಟ್ರೆ ಕಮ್ಮಿ ಆಗುತ್ತೆ. ನಿಮಗೆ ಕಮ್ಮಿ ಇದ್ದಾಗ ಜಾಸ್ತಿ ಮಾಡೋದು ಆಗದೆ ಇದ್ದಾಗ ಸ್ವಲ್ಪ ಕಷ್ಟ ಬರುತ್ತೆ. ಜಾಸ್ತಿ ಇದನ್ನು ಕಮ್ಮಿ ಮಾಡ್ಬೋದು ಖಂಡಿತ. ಸೊ ರಂಗಭೂಮಿಯವ್ರಿಗೆ ಅದೊಂದು ಸಾಮರ್ಥ್ಯ ಇದೆ. ನೀವು 10 ಕೇಳಿದ್ರೆ 100 ಖಂಡಿತ ಕೊಡ್ತಾರೆ ಅವರು. ಸೊ ಅದನ್ನ ನೀವು ಸ್ವಲ್ಪ ಕಟ್ ಮಾಡೋಷ್ಟು ನಮ್ಮ ನಿರ್ದೇಶಕರಂತ ಒಳ್ಳೆ ನಿರ್ದೇಶಕ ಸಿಕ್ಬಿಟ್ರೆ ಅದ್ಭುತವಾದ ಸಿನಿಮಾಗಳು ಆಗ್ತವೆ. ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ಸರ್ ಇವ್ರ ಹತ್ರ ಆಕ್ಟ್ ಮಾಡಿಸೋದು. ಅಂದ್ರೆ ರಂಗಭೂಮಿ ನೀವು ಹೇಳಿದ್ರಲ್ಲ, ಒಂಥರ ಬ್ಲಡ್ ಅದು ಇರುತ್ತೆ ಲೈಟ್. ಇಲ್ಲ, ಈ ಸಿನಿಮಾನ ಇಂಪಾರ್ಟೆಂಟ್ ಈಗ ನನಗೆ ಫಸ್ಟ್ ಆಫ್ ಆಲ್, ಯಾಕಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾನ ಇಂಪಾರ್ಟೆಂಟ್. ಆಮೇಲೆ ಡಿಸೆಂಬರ್ 6ನೇ ತಾರೀಕು ಬರೋದು ಒಂದು ವಿಶೇಷ. ನಾನು ಕಾಲೇಜ್ ದಿನಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಾನು ಮೂಲತಃ ಬಳ್ಳಾರಿ ಭಾಗದವರು. ನಮ್ಮ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಇರೋದ್ರಿಂದ ನಾನು ಅಲ್ಲು ಅರ್ಜುನ್ ಸಿನಿಮಾಗಳು, ಮಹೇಶ್ ಬಾಬು ಸಿನಿಮಾಗಳು ಈ ಥರ ನೋಡ್ಕೊಂಡು ಆಗ ನಾನು ಬಾಲ್ಯದಲ್ಲಿ ಬೆಳೆದಿರೋದು ಸ್ವಲ್ಪ ಅವರ ಒಂದಷ್ಟು ಸಿನಿಮಾದ ಹಾಡುಗಳನ್ನು, ಆ ಡ್ಯಾನ್ಸ್ಗಳನ್ನ, ಆ ಸಿಗ್ನೇಚರ್ ಸ್ಟೆಪ್ಗಳನ್ನು ಕಾಲೇಜಲ್ಲಿ ಮಾಡ್ತಾ ನಾನು ಅವ್ರಿಗೆ ಅಭಿಮಾನಿಯಾಗಿದ್ದವರು. ಇವತ್ತು ಅವರ ಉತ್ಪ್ರೇಕ್ಷೆ ಅನಿಸ್ತಾ ಇಲ್ಲ, ಬಟ್ ಖುಷಿ ಇದೆ, ತುಂಬ ಪ್ರೌಡ್ ಇದೆ, ಹೆಮ್ಮೆ ಇದೆ. ಅವರ ಸಿನಿಮಾದ ಜೊತೆ ನನ್ನೊಂದು ಸಿನಿಮಾ ಬರ್ತಾ ಇರೋದು ಅದು ತುಂಬ ದೊಡ್ಡ ಮಟ್ಟದ ಎಕ್ಸೈಟ್ಮೆಂಟ್ ಮತ್ತು ಹೆಮ್ಮೆ, ಚೂರು ಭಯ ಇದೆ. ಆಮೇಲೆ 6ನೇ ತಾರೀಕು ಅವ್ರ ಫಿಲಮ್ ನೋಡಕ್ಕೆ ಹೊರಟಿದ್ದೀರಾ? ಇಲ್ಲ 6ನೇ ತಾರೀಕು ಎಲ್ಲರೂ ನಮ್ಮ ಸಿನಿಮಾ ನೋಡಿ ದಯವಿಟ್ಟು. ನೀವು ಇಲ್ಲ ಹೋಗಲ್ಲ ತಾನೆ? ಇಲ್ಲ ಅಲ್ಲ, ಹಂಗ್ ನೋಡಂಗಿದ್ರೆ ನಾನು ನನ್ನ ಸಿನಿಮಾ ನೋಡಿದ್ದಿಲ್ಲ. ಕನ್ನಡಿಗರು ಫಸ್ಟ್ ಕನ್ನಡ ಸಿನಿಮಾ ನೋಡ್ತಾರೆ. ಸೊ ಹಾಗಾಗಿ ಸಿನಿಮಾ ನಮ್ಮ ಕನ್ನಡಿಗರು ಸುಮಾರು ಒಂದಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾರೆ. ನಮ್ಮದೇ ಒಂದಷ್ಟು ಕನ್ನಡ ಟೀಮ್ ಇದೆ. ಸೊ ನಾವು ನಮ್ಮ ಕನ್ನಡದ ಸಿನಿಮಾವನ್ನ ಅವ್ರು ಬೆಳೆಸ್ತಾರೆ, ಉಳಿಸ್ತಾರೆ, ನೋಡ್ತಾರೆ ಅಂತ ತುಂಬಾ ದೊಡ್ಡ ನಂಬಿಕೆ ಇದೆ ಸರ್. ಆಮೇಲೆ ಬಳ್ಳಾರಿ ಭಾಗದ ಹುಡುಗ ಅಪ್ಪಟ ಕನ್ನಡಿಗ ಕನ್ನಡದ 54 ಶಾಲೆಗಳಿಗೆ ಪೇಂಟ್ ಬಳಿತಾರೆ ಹುಡುಗ. 54 ಕನ್ನಡದ ಶಾಲೆಗಳಿಗೆ. ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ನಮ್ಮದೊಂದು ಟೀಮ್ ಇದೆ. ಅದು ಬೇಸಿಕಲಿ ನಾವು ಕನ್ನಡ ಮತ್ತೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸಗಳು ಮಾಡ್ತೇವೆ. ಸರ್ಕಾರ ಎಷ್ಟು ಮಟ್ಟಿಗೆ ಉಳಿಸುತ್ತೋ ಗೊತ್ತಿಲ್ಲ, ಬಟ್ ನಮ್ದೊಂದು ಅಜೆಂಡಾ ಕಟ್ಟ ಕಡೆಯ ಮಗು ಕೂಡ ಶಿಕ್ಷಣ ದೊರಕಬೇಕು ಅನ್ನೋ ಕಾರಣಕ್ಕೆ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ನಾವು ನೀಟಾಗಿರ್ಬೇಕು, ಫಿಸಿಕಲ್ ನೀಟಾಗಿರ್ಬೇಕು ಅಂತ ಪ್ರತಿ ಶಾಲೆಗೆ ಹೋಗಿ ಸುಣ್ಣ ಬಣ್ಣ ಬಳಿದು ಅದಕ್ಕೆ ಬೇಕಾಗಿರೋಂಥ ಅಗತ್ಯ ವಸ್ತುಗಳನ್ನ ಒದಗಿಸಿ ಈಗೊಂದು 4-5 ವರ್ಷದಲ್ಲಿ 53 ಶಾಲೆಗಳು ನಮ್ಮ ಕನ್ನಡ ಮನಸ್ಸು ಕರ್ನಾಟಕ ತಂಡದಿಂದ ಸುಣ್ಣ ಬಳಿದು ನಾನು ಹೋಗಿ ಬೆಳೆದು ಬಂದಿದ್ದೀನಿ. ಸೊ ನಿರ್ಮಾಪಕರು ಸರ್ ಈ ಕಡೆ ಒಂದು ಪ್ರವೀಣ್ ಗೌಡ ಹಗಡೂರು. ಸೊ ನಿಮ್ಮೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು 12 ಡೇಸ್ ಆಯ್ತು ಸರ್. 12 ಡೇಸ್ ಅಲ್ಲಿ 40 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಆಗ್ಲಿಕ್ಕೆ ಕಾರಣ ನೀವೆಲ್ಲರೂ ಕಾರಣಕರ್ತರು. ಸೊ ನಿಮ್ಮೆಲ್ಲರಿಗೂ ಫಸ್ಟ್ ಧೀರ ಭಗತ್ ರಾಯ್ ತಂಡದಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಆಲ್ಮೋಸ್ಟ್ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಶೃಂಗೇರಿ. ಸೊ ಅಲ್ಲಿ ನಮ್ಮ ಊರಲ್ಲೆಲ್ಲ ಕೆಲವರು ಈ ಸೋಷಿಯಲ್ ಮೀಡಿಯಾಸ್ ಅವೇರ್ನೆಸ್ ಇಲ್ಲದೆ ಇರೋರು ಕೂಡ ಎಲ್ಲರೂ ಟ್ರೈಲರ್ನ ನೋಡಿ, ಅಂದ್ರೆ ನಮ್ಮ ಊರವ್ರು ಅಂತಲ್ಲ, ಊರವ್ರು ಅಂದ್ರೆ ನನ್ನ ಪರಿಚಯ ಇರ್ತಾವ್ರು ಅಂತಲ್ಲ, ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು, ಸರ್ ನೀವು ಮೂವಿ ಇದು ಮಾಡಿದ್ರಲ್ಲ ಸರ್, ಟ್ರೈಲರ್ ನೋಡಿದೆ ಸರ್, ಚೆನ್ನಾಗಿದೆ ಸರ್. ಸೊ ಅಂದ್ರೆ ಅಷ್ಟು ರೀಚ್ ಆಗಿದೆ. ಆಮೇಲೆ ಬರೀ ಕರ್ನಾಟಕ ಅಂತಲ್ಲ ಫ್ರೆಂಡ್ಸ್, ಸರ್ ಹೇಳಿದಾಗೆ ಮಹಾರಾಷ್ಟ್ರ, ದೆನ್ ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಯಿಂದ ಕಾಲ್ಸ್ ಮೆಸೇಜ್ ಮಾಡಿ ಹೇಳಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತೀವಿ. ಅಂಡ್ ನಮ್ಮ ರಿಲೇಷನ್ ಕೆಲವರು US ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಅಂದ್ರೆ ಎಲ್ಲ ಕಡೆ ರೀಚ್ ಆಗಿದೆ. ಆಕ್ಚುಲಿ ನೋಡ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ನಮ್ದೊಂದೇನಂತ ಹೇಳಿದ್ರೆ ಟೀಮಿಂದ ನಾವು ಬೇಡ್ಕೊಳ್ಳೋದು, ಸೊ ಇವತ್ತು ಈ ಸಪೋರ್ಟ್ ಏನಿದೆಯೋ ಇದನ್ನ ನಮ್ಮ ಸಿನಿಮಾ ರಿಲೀಸ್ ಆದಾಗ ಇದರ 20 ಪಟ್ಟು 30 ಪಟ್ಟು ಸಪೋರ್ಟ್ ಜಾಸ್ತಿ ಮಾಡಿ ನಮ್ಮನ್ನ ಗೆಲ್ಸೋದು ಕರ್ನಾಟಕದ ಜನತೆ ಮತ್ತು ಮಾಧ್ಯಮದ ಕೈಲಿದೆ. ಯಾಕಂತ ಹೇಳಿದ್ರೆ ಸರ್ ನೀವು ಕೇಳಿದ್ರಿ ಆಲ್ಮೋಸ್ಟ್ ಪುಷ್ಪ 2 ಜೊತೆಗೆ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ನಾನು ಅದಕ್ಕೊಂದು ಮಾತು ಹೇಳ್ಬೇಕು. ಆಕ್ಚುಲಿ ನಾನೊಂದು ಮಾತು ಹೇಳ್ಬೇಕು. ಏನಂತ ಹೇಳಿದ್ರೆ ಹಿಂದೆ ನಾವು ನೋಡಿದಾಗೆ
ನಾವು ಫಸ್ಟ್ ಕುತ್ಕೊಂಡು ಹೇಮಂತ್ ಸರ್ ಹತ್ರ ಮಾತಾಡುವಾಗ, ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಮಂತ್ ಸರ್ ಹತ್ರ ಮಾತಾಡುವಾಗ ಅವ್ರು ಒಂದು ಹೇಳಿದ್ ಹೆಂಗ್ ಮಾಡೋಣ ಅಂತೇಳಿ. ನಾನು ಹೇಳಿ ಫಸ್ಟ್ ಥಿಯೇಟರ್ ಎಲ್ಲಿ ಸಿಗತ್ತೆ ಎಲ್ಲ ಕಡೆ ನಮ್ಗೆ ಅಲೋಕೇಟ್ ಮಾಡಿ ಕೊಡಿ ಸರ್ ಅಂತ ಹೇಳಿದ್ರೆ, ಎಲ್ಲ ಕಡೆ ಸಿಗತ್ತೆ ಒಂದು ಕ್ಲೀನ್ ಆಗಿ ಪ್ರೊಜೆಕ್ಟ್ ಮಾಡಿ ಅವರು ಹೇಳಿದ ಮೇಲೆ ಕುತ್ಕೊಂಡು ಮಾತಾಡಿದ್ದು ಒಂದು ನಾವು ಹೇಳಿದ್ವಿ, ಇಲ್ಲ ಸರ್ 6th ಫೈನಲೈಸ್ ಮಾಡೋಣ ಡೇಟು. ಯಾಕಂತ ಹೇಳಿದ್ರೆ ಹಿಂದೆ ನೋಡ್ಕೊಂಬಂದ್ರೆ ನಾವು ಎಂತೆಂಥ ಕನ್ನಡ ಪಿಕ್ಚರ್ಗಳು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು, ಜನರಿಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲಾ ಕನ್ನಡ ಸಿನಿಮಾಗಳನ್ನ ಎಂಥ ದೊಡ್ಡ ಬೇರೆ ಭಾಷೆಯ ಸಿನಿಮಾಗಳು ಬಂದರೂ ಕೂಡ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಇದೆ ಸರ್. ನಮ್ಮ ಕರ್ನಾಟಕದ ಜನತೆ ಕನ್ನಡ ನೆಲಮೂಲದ ಕತೆ ಮತ್ತು ಕನ್ನಡದ ಅಪ್ಪಟ ಕನ್ನಡಿಗರೆಲ್ಲ ಮಾಡಿರ್ತಕ್ಕಂಥ ಸಿನಿಮಾವನ್ನ ಖಂಡಿತ ಗೆಲ್ಲಿಸ್ತಕ್ಕಂಥ ಹೋಪ್ಸ್ ಇದೆ. ಸೊ ಇದನ್ನ ನಾನು ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರ್, ಈ ನಾವು ಹೊಸ ತಂಡ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ. ಕಷ್ಟಪಟ್ಟು ಇರ್ತಕ್ಕಂಥ ಒಂದು ವಿಚಾರಗಳನ್ನ ಸಮಾಜಕ್ಕೆ ನ್ಯಾಯ ದೊರಕಿಸ್ತಕ್ಕಂತಹ, ಸೊಸೈಟಿಯಲ್ಲಿ ಆಗ್ತಕ್ಕಂತಹ ಶೋಷಿತರ ಹಲವಾರು ಜನರ ಕಥೆಗಳು, ಪ್ರತಿಯೊಬ್ಬರ ಕತೆ ಕೂಡ ಅದರಲ್ಲಿದೆ. ರಾಕೇಶ್ ಅವರು ಒಂದ್ಸರಿ ಯಾವಾಗಲೂ ಹೇಳುವಾಗ ಹೇಳ್ತಾ ಇದ್ರು, ಆಕ್ಚುಲಿ ಒಂದು ಮಗುವಿಗೆ ಇತಿಹಾಸ ಪುಸ್ತಕವನ್ನು ಓದಿದ್ರೆ ಏನಾಗುತ್ತೋ ಈ ಒಂದು ಸಿನಿಮಾದಲ್ಲಿ ಇತಿಹಾಸ ಪುಸ್ತಕ ಓದ್ದಾಗಿದೆ. ಸೊ ಇದನ್ನ ಹೇಳಲಿಕ್ಕೆ ಹೊರಟಿದ್ದೀವಿ, ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರಂತಕ್ಕಂಥ ಒಂದು ನಂಬಿಕೆ ನಮಗಿದೆ. ಆಮೇಲೆ ನಾವು ಇಷ್ಟು ಕಲೆಕ್ಷನ್ ಮಾಡ್ತೀವಿ ಸರ್ ಹಾಗೆ ಹೀಗೆ ಅದು ಇದು ಎಲ್ಲ ನಾವು ಹೇಳಲ್ಲ ಸರ್. ಯಾಕಂತ ಹೇಳಿದ್ರೆ ಬೇರೆ ಭಾಷೆಯ ಚಿತ್ರಗಳನ್ನ ಇಲ್ಲಿ ತಂದು ಹೇಳ್ಬೋದು ಅವ್ರು ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತೀವಿ, ಇಷ್ಟು ಮಾಡ್ತೀವಿ ಅಂತ. ಸೊ ನಾವು ಆತರ ಹೇಳಲ್ಲ, ನಮ್ಮನ್ನ ಗೆಲ್ಸಿ ಅಂತ ಹೇಳ್ಬಿಟ್ಟು ನಾವು ಕೈ ಮುಗಿ ಕೇಳ್ಕೊತೀವಿ. ಬೇರೆ ಅದಕ್ಕೆ ಏನ್ ಬೇಕಾದಂತ ಪ್ರಿಪೇರ್ ಕೂಡ ಖಂಡಿತ ಅಂತ ಈ ಚಿತ್ರದ ಕತೆ ಕಟ್ಟೋದ್ರಿಂದ ಹಿಡಿದು ಇಲ್ಲಿವರೆಗೂ ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರು. ಈ ಫಿಲ್ಮ್ ಯಾಕೆ ಕನ್ನಡಿಗರು ನೋಡಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ ಕೊಡ್ತಾ ನಿಮ್ಮ ಕೆಲವು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಿಬಿಡ್ತೀವಿ. ಮೊದಲಿಗೆ ಯಾಕೆ ಈ ಪಿಕ್ಚರ್ನ ನೋಡಬೇಕು ಅಂತಂದರೆ, ಈ ಒಂದು ಯಾವುದೇ ಒಂದು ಸರ್ಕಾರದ ಕಾಯ್ದೆ ಇದೆಯಲ್ಲ ಅದನ್ನು ನಾವು ಕಲ್ಪನೆ ಮೂಲಕನೋ ಅಥವಾ ಅದನ್ನು ಏನದು ಬೇರೆ ಸ್ವರೂಪದಲ್ಲೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಯ್ದೆಗಳು ಯಾವಾಗಲೂ ಕೂಡ ಯಥಾವತ್ತಾಗಿ 100% ಕರೆಕ್ಟಾಗಿರಬೇಕು. ಅದರಲ್ಲಿ ಒಂದು ಪದ ತಪ್ಪಾದರೂ ಕೂಡ ಆ ಕಾಯ್ದೆ ಮೇಲೆ ಅದು ಅಡ್ವರ್ಸ್ ಎಫೆಕ್ಟ್ ಆಗ್ತದೆ. ಸೊ ನಾವಿಲ್ಲಿ ಹೇಳಕೊಟ್ಟಿರೋದು ಏನು ಅಂತಂದರೆ, ಈ ಭೂ ಸುಧಾರಣೆ ಕಾಯ್ದೆ ಹೇಳುವಾಗ ಅದಕ್ಕೆ ಪರ್ಫೆಕ್ಟಾಗಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು, ಮತ್ತು ಅದನ್ನು ಹೇಳುವಂತಹ ಸ್ವರೂಪ ಹೇಗಿರಬೇಕು ಅದನ್ನು ನಾವು ಮೇಂಟೈನ್ ಮಾಡಿದ್ರೆ ಮಾತ್ರನೇ ಅದನ್ನು ಜನಕ್ಕೆ ರೀಚ್ ಆಗ್ತದೆ. ಸೊ ಒಂದು ಕಾಯ್ದೆ ಹೇಳುವಾಗ ಕಥೆ ರೂಪದಲ್ಲಿ ಸುಮ್ಮನೆ ಏನೋ ಒಂದು ಬಾಯಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ದೃಶ್ಯ ರೂಪಕ್ಕೆ ಕಟ್ಕೊಡೋದಿದೆಯಲ್ಲ, ಅದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದನ್ನು ನಮ್ಮ ನಿರ್ದೇಶಕರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಎರಡನೇ ರೀಸನ್ ಯಾಕೆ ಇದನ್ನು ನೋಡಬೇಕು ಅಂತಂದರೆ, ಬಹುಶಃ ಇವತ್ತಿನ ಯುವ ಸಮುದಾಯಕ್ಕೆ 70ರ ದಶಕದಲ್ಲಿ ಶುರುವಾದಂತಹ ಈ ರೈತ ಚಳುವಳಿಗಳು, ದಲಿತ ಹೋರಾಟಗಳು, ಪ್ರಗತಿಪರ ಚಿಂತಕರ ಹೋರಾಟಗಳು ಇವೆಲ್ಲವುದ್ರೂ ಪರಿಚಯ ಇರೋದಿಲ್ಲ ಅಷ್ಟಾಗಿ. ಮತ್ತು ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಹಲವಾರು ಪುಸ್ತಕಗಳನ್ನ ಓದಬೇಕಾಗ್ತದೆ. ಆದರೆ ನೀವು ಧೀರ ಭಗತ್ ರಾಯ್ ಒಂದು ಚಿತ್ರ ಸಾಕು ಈ ನೆಲದ ಹೋರಾಟದ ಇತಿಹಾಸ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಈ ಚಿತ್ರದಲ್ಲಿ ಒಬ್ಬ ಪುಟ್ಟಣ್ಣೆಯನ್ನು ನೋಡ್ಬಲ್ರಿ, ರೈತ ಹೋರಾಟಗಾರ ಪುಟ್ಟಣ್ಣೆಯನ್ನು ನೋಡ್ಬಲ್ರಿ. ಈ ಚಿತ್ರದಲ್ಲಿ ಒಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನೋಡ್ಬಲ್ರಿ. ಈ ಚಿತ್ರದಲ್ಲಿ 70ರ ದಶಕದಲ್ಲಿ ದಲಿತ ಹೋರಾಟಗಳನ್ನ ಕಟ್ಟಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನೋಡ್ಬಲ್ರಿ. ಈ ಚಿತ್ರದಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟ, ಇದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದೋ ಒಂದು ವರ್ಗಕ್ಕೆ ಸಂಬಂಧ ಅಲ್ಲ. ಈ ನೆಲದ ಒಟ್ಟು ಶೋಷಿತರ ಕಥೆ ಹೇಳ್ತಾ ಇರೋದು. ಇಲ್ಲಿ ಶೋಷಣೆಗೊಳಪಟ್ಟವರು ಅಂತದ್ದು ಯಾವುದು ಜಾತಿಯವರು ಅಂತಲ್ಲ. ಈ ಉಳುವನೆ ಭೂಮಿ ಒಡೆಯ ಕಾಯ್ದೆ ಬಂತಲ್ಲ, ಇದರ ಪ್ರತಿಫಲ ಉಂಡಂಥವ್ರು, ಇದರ ಫಲವನ್ನು ತಗೊಂಡಂಥವ್ರು ಯಾವುದೋ ಜಾತಿಗೋ ಧರ್ಮಕ್ಕೂ ಸಂಬಂಧಪಟ್ಟವ್ರಲ್ಲ. ಯಾಕಂದ್ರೆ ಕರ್ನಾಟಕದ ಎಲ್ಲರೂ ಕೂಡ. ಆದರೆ ಯಾರು ನೆಲದ ಹಕ್ಕನ್ನು ಕಳ್ಕೊಂಡಿದ್ರು, ಆ ನೆಲದ ಹಕ್ಕು ಒಂದು ಸರ್ಕಾರ ಒಂದು ಕಾಯ್ದೆಯನ್ನು ತಂದುಬಿಡ್ತು. ಆದರೆ ಅದು ಇಂಪ್ಲಿಮೆಂಟ್ ಆಗುವಾಗ ಈ ಅಧಿಕಾರಿ ವಲಯದಲ್ಲಿ, ರಾಜಕಾರಣಿಗಳ ವಲಯದಲ್ಲಿ ಮತ್ತು ಆ ಭೂ ಮಾಫಿಯಾ ನಡೆಸುವಂಥವ್ರು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಟ್ರ. ಅದನ್ನು ಬಿಡದೇ ಇದ್ದಾಗ ಆ ನೆಲದ ಹಕ್ಕು ಬೇಕು ಅಂತ ಹೋರಾಟ ಮಾಡುವಾಗ ಒಬ್ಬ ಪ್ರೊಫೆಸರೋ ಅಥವಾ ಪುಟ್ಟಣ್ಣಯ್ಯರೋ ಅಥವಾ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೋ ಇವರ ಆ ಕಾಲಘಟ್ಟದ ಹೋರಾಟಗಳು ಹೇಗಿತ್ತು ಅನ್ನೋದನ್ನ ಆ ಒಟ್ಟು ಹೋರಾಟದ ಇತಿಹಾಸವನ್ನು ಒಂದು ಚಿತ್ರದಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಭಾಳ ಅದ್ಭುತವಾಗಿದೆ. ಮತ್ತು ಅದನ್ನು ಒಂದು ಆರ್ಟಿಸ್ಟಿಕ್ ಒಂದು ಆರ್ಟ್ ಮೂವಿ ಥರನ ಅಲ್ಲ. ನೀವು ಆಗಲೇ ಕೇಳಿದ್ರೆ ಕಮರ್ಷಿಯಲ್ ಇದೆಯಾ ಅಂತ. ಇಲ್ಲಿರುವಂಥ ಹಾಡು, ಇಲ್ಲಿರುವಂತಹ ಲವ್ ಸೀನ್ಗಳು, ಇಲ್ಲಿರುವಂತಹ ಫೈಟ್ಗಳು ಬಹುಶಃ ಇವತ್ತು ಏನು ಭಾಳ ದೊಡ್ಡ ದೊಡ್ಡ ಬ್ಯಾನರ್ ಚಿತ್ರಗಳು ನೋಡ್ತೀವಿ ಅದಕ್ಕೆ ಸರಿಸಮನಾಗಿ ನಿಲ್ಬರೋ ಮಟ್ಟಕ್ಕೆ ನಿಂತಿದೆ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಕ್ವಶನ್ ಇದೆ, ಪುಷ್ಪ 2 ಜೊತೆ ನೀವು ಅಂತ. ನಮಗೆ ನಂಬಿಕೆ ಇರುವಂಥದ್ದು ಈ ಕನ್ನಡತನ, ಈ ನೆಲದಲ್ಲಿ ಕನ್ನಡತನ ಇದೆಯಲ್ಲ ಅದರ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟರು, ಬಾಹುಬಲಿ ಜೊತೆಯಲ್ಲಿ ಇನ್ನೊಂದು ನಮ್ಮ ಕನ್ನಡ ಫಿಲಮ್ ಬಂದು ಗೆಲ್ತು ಅಂತ. ಇಲ್ಲೂ ಖಂಡಿತವಾಗ್ಲೂ ಗೆಲ್ಲೋಕೆ ಸಾಧ್ಯ ಇದೆ. ಕನ್ನಡಿಗರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಬಹುಶಃ ಇದು ಇಲ್ಲಿ ಹೇಳ್ಬೇಕೋ ಇಲ್ಲ ಗೊತ್ತಿಲ್ಲ, ನನಗನ್ಸುತ್ತೆ ನಾನೇ ಹೇಳ್ಬಿಡ್ತೀನಿ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಎಲ್ಲವನ್ನು ಅಬ್ಸರ್ವ್ ಮಾಡುವಾಗ ಕನ್ನಡದ ಜನಕ್ಕೆ ಬೇಕಾಗಿರೋದೇನು ಅಂತಂದರೆ ಒಂದು ಘನತೆಯಿಂದ ನಮ್ಮನ್ನು ಮಾತಾಡಿಸುವಂಥದ್ದು, ನಮ್ಮನ್ನು ಕೇಳುವಂಥದ್ದು, ಯಾವುದೇ ಚಿತ್ರವನ್ನು ಗೆಲ್ಲಿಸುವಂಥದ್ದು ಅಥವಾ ಇನ್ನೊಂದು ಮತ್ತೊಂದು. ಪುಷ್ಪ 2 ಬರ್ತಾ ಇದೆ, ಅದರ ಒಬ್ಬ ಡಿಸ್ಟ್ರಿಬ್ಯೂಟರು, ಇದು ನನಗೆ ಕಂಡಿರೋದು, ನಮ್ಮ ತಂಡ ಕಂಡಿದೆಯೋ ಗೊತ್ತಿಲ್ಲ, ನಾನು ಕಂಡಿರೋದು ಹೇಳ್ತಾ ಇದ್ದೀನಿ. ಅದರ ಒಬ್ಬ ಡಿಸ್ಟ್ರಿಬ್ಯೂಟರು ಯಾರೋ ಒಂದು ಕಡೆ ಇಂಟ್ರ್ಯೂ ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ,
ನಾನು ಇಲ್ಲಿ 100 ಕೋಟಿ ರೂಪಾಯಿ ಗೆದ್ದೋಗ್ತೀನಿ, ತೊಗೊಂಡು ಕಲೆಕ್ಷನ್ ಮಾಡ್ತೀನಿ ಈ ಫಿಲ್ಮ್ನಲ್ಲಿ ಅಂತ. 1000 ಕೋಟಿ ಮಾಡಲಿ, ಸಂತೋಷ ಪಡ್ತೀವಿ. ಯಾಕೆಂದರೆ ಇಲ್ಲಿ ಭಾಷೆಗಿನ್ನ ಕಲೆ ಅನ್ನೋದು ನಮಗೆ ಮುಖ್ಯ. ಎಲ್ಲ ಕಲೆಗಳು ಗೆಲ್ಲಬೇಕು, ಕಲಾವಿದರು ಗೆಲ್ಲಬೇಕು. ಆದರೆ ನೀವು ಅದು ಹೇಳೋ ಸ್ಟೈಲ್ ಇದೆಯಲ್ಲ, ಅದು ನನಗೆ ಭಾಳ ಹರ್ಟ್ ಆಗಿರುವಂಥದ್ದು. ನನಗಾದಂಥ ಹರ್ಟು ನಮ್ಮ ಕನ್ನಡಿಗರಿಗೂ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. 1000 ಕೋಟಿ ತೊಗೊಂಡೋಗ್ತೀನಿ, ಕನ್ನಡಿಗರು ವಿಶಾಲ್ ಅವರು ನಮ್ಮನ್ನು ಗೆಲ್ಲಿಸ್ತಾರೆ, ತೊಗೊಂಡೋಗ್ತೀವಿ, ಗೆಲ್ತೀವಿ. ಅದು ಹೇಳೋ ವರ್ಷನ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುವಂಥದ್ದು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ 100 ಕೋಟಿ ತೊಗೊಂಡೋಗ್ತೀನಿ ಅಂದರೆ, ಹಾಗಾದ್ರೆ ಕನ್ನಡ ಫಿಲ್ಮ್ಗಳು ಏನು ಮಾಡ್ಬೇಕು? ಇಲ್ಲಿ ನಾವು ಭಿಕ್ಷೆ ಬಿಡಕ್ಕೆ ಬಂದಿದ್ದೀವ? ತುಂಬ ಹರ್ಟ್ ಆದಂಥ ಮಾತದು. ಅದನ್ನು ನೀವು ಹೇಳಿ 1000 ಕೋಟಿ ತೊಗೊಂಡೋಗಿ, ಕನ್ನಡಿಗರ ಜೊತೆಲಿ ಪ್ರೀತಿ ತೊಗೊಂಡೋಗಿ, ಆ ದುಡ್ಡಿನ ಜೊತೆ ಪ್ರೀತಿ ತೊಗೊಂಡೋಗಿ. ನಾನು ಚಾಲೆಂಜ್ ಮಾಡಿ ತೊಗೋತೀನಿ ಅನ್ನೋದನ್ನೆಲ್ಲ ಒಂದು ಚಿತ್ರವನ್ನು ನಮ್ಮ ಮುಂದೆ ಇಡುವಾಗ ನಾವು ಆ ರೀತಿಯಾದಂಥ ಲ್ಯಾಂಗ್ವೇಜನ್ನು ಉಪಯೋಗಿಸಿ ತೊಗೊಂಡೋಗ್ಬಾರ್ದು. ಸೊ ನಾವು ಕೂಡ ಹೇಳ್ತಾ ಇದ್ದೀವಿ, ತುಂಬ ಪ್ರೀತಿಯಿಂದ ಚಿತ್ರ ಗೆಲ್ತೀವಿ, ಲಾಭವನ್ನು ಮಾಡ್ತೀವಿ, ಜೊತೆಗೆ ಈ ಲಾಭ ಜೊತೆಲಿ ಕನ್ನಡಿಗರ ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ. ಪರಭಾಷೆ ಚಿತ್ರ ಬರುವಾಗ ಗೆಲ್ಲಲಿ ಅಂತ ನಾವು ಹಾರೈಸ್ತೀವಿ. ಆದರೆ ಆ ರೀತಿಯಾದಂಥ ಧೋರಣೆ ಬೇಡ, ನಮ್ಮ ಮೇಲೆ ನೀವು ಹೇರುವಂಥ ಧೋರಣೆಗಳನ್ನ ಬೇಡ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಪಿಕ್ಚರು ಮತ್ತೆ ಯಾಕೆ ನೋಡಬೇಕು ಅಂತಂದರೆ, ನಾನು ಇನ್ನೊಂದು ಕೇಳ್ಕೊಳ್ಳೋದೇನಂತಂದರೆ, ಇವತ್ತಿನ ಈ ಜನಸಮುದಾಯಕ್ಕೆ ಬಹುಶಃ ಹೋರಾಟದ ಮನೋಭಾವ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ರಾಪ್ಔಟ್ ಆಗ್ತಿದೆ ಅನಿಸುತ್ತೆ. ಬಹುಶಃ ಇದನ್ನು ನೋಡುವಾಗ ನಮ್ಮ ಹಿರಿಯರು ನಾವೇನಾದರೂ ಇವತ್ತು ಇಲ್ಲಿ ಒಂದಷ್ಟು ಸಮಾಧಾನದ ಬದುಕಿದ್ದೀವಿ ಅಂದರೆ, ನಮ್ಮ ಹಿರಿಯರು ನಡೆದಂಥ ಹೋರಾಟಗಳ ಪ್ರತಿಫಲ ಹೇಗಿದೆ, ನಾವು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋಂಥ ಒಂದು ಮೋಟಿವೇಶನ್ ಕೂಡ ಸಿಗ್ಬೋದು. ಸೊ ಆ ಕಾರಣಕ್ಕೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಪರಭಾಷೆಯ ಪ್ರವೇಶವನ್ನು ನಾವು ಸ್ವಾಗತ ಮಾಡ್ತೀವಿ, ಆದರೆ ಪರಭಾಷೆಯ ಹೇರಿಕೆ ದಬ್ಬಾಳಿಕೆಯನ್ನು ನಾವು ಯಾವತ್ತೂ ಕೂಡ ನಾವು ಅದನ್ನು ಸ್ವಾಗತ ಮಾಡೋದೇ ಇಲ್ಲ. ಅವರು ಅದನ್ನು ಹೇಳಿಕೆ ಕೊಟ್ಟಿದ್ದು ತುಂಬ ಒಂಥರ ಅಹಂಕಾರದ ಧೋರಣೆ ಅಂತ ಅನ್ಸುತ್ತೆ. ಅದನ್ನು ನಾನು ಸಾಫ್ಟಾಗಿ ಹೇಳ್ತೀನಿ, ನಾನು ಅಹಂಕಾರದಿಂದ ಹೇಳಲ್ಲ. ಆ ರೀತಿಯಾದಂಥ ಅಹಂಕಾರ ಧೋರಣೆ ದಯವಿಟ್ಟು ಬೇಡ. ಕನ್ನಡ ನಾಡಿನಲ್ಲಿ ಕನ್ನಡ ಚಿತ್ರಗಳನ್ನ ಗೆಲ್ಲಿಸುವಂತಹ ಎಲ್ಲ ಮನಸ್ಥಿತಿ, ಪ್ರೀತಿ, ವಿಶ್ವಾಸ, ಅದರಲ್ಲೂ ಈಗಾಗಲೇ ಟ್ರೈಲರ್ ಮೂಲಕ ನೀವುಗಳು ಸಾಧನೆ ಮಾಡಿ ತೋರಿಸಿದ್ದೀರಿ. ನಾನು ನಿಮಗೆ ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳೋದೇನು ಅಂತಂದರೆ, ಒಂದು ಹೊಸ ಚಿತ್ರದ್ದು ಟ್ರೈಲರ್ಗಳು ರೀಚ್ ಆಗೋದಕ್ಕೆ ಇವತ್ತು ಒದ್ದಾಡಬೇಕು. ಇವತ್ತು ಎಷ್ಟು ಕಮ್ಮಿ 40-45 ಲಕ್ಷ ನಮಗೆ ಕಾಣ್ತಾ ಇರೋವಂಥದ್ದು, ಆರ್ಗ್ಯಾನಿಕ್ ಆಗಿ ಕಾಣ್ತಾ ಇರೋಂಥದ್ದು. ಬಟ್ ಎಲ್ಲೋ ಕಡೆ ಡೌನ್ಲೋಡ್ ಆಗಿ ವಾಟ್ಸಪ್ಗಳಲ್ಲಿ ಸರ್ಚ್ ಆಗಿ ಹೋಗಿರೋದು ನಾವು ಲೆಕ್ಕ ಕೂಡ ಇಡೋದಕ್ಕಾಗೋದಿಲ್ಲ. ಹಾಗಾಗಿನೇ ನಮಗೆ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಕೂಡ ಫೋನ್ ಮಾಡಿ ನಮಗೆ ಅದನ್ನು ಕೇಳೋಕ್ಕಾಗಿರೋಂಥದ್ದು. ಸೊ ಭೂ ಸುಧಾರಣೆ ಕಾಯ್ದೆ ಅನ್ನೋದನ್ನು ಒಂದು ತುಂಬ ಬ್ಯೂಟಿಫುಲ್ ಕತೆ ಮೂಲಕ, ಒಂದು ಲವ್ ಸೀನ್ಗಳನ್ನ ಮೂಲಕ, ಫೈಟ್ ಮೂಲಕ ಇಡೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ, ಅದು ಈ ಚಿತ್ರರಂಗದ ಭಾಳ ದೊಡ್ಡ ಶ್ರಮ ಇದೆ. ಆ ಶ್ರಮಕ್ಕೆ ಕನ್ನಡಿಗರು ಮತ್ತು ಕನ್ನಡದ ಮಾಧ್ಯಮಗಳು ನಮಗೆ ನೀವು ಆಶೀರ್ವಾದ ಮಾಡಿ ಬೆಂಬಲವಾಗಿ ನಿಂತು ಗೆಲ್ಲಿಸ್ಬೇಕು ಅಂತ ನಾನು ಇಡೀ ಚಿತ್ರತಂಡದ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಂಗೀತ ರಂಗ ಒಂದು ಉದಾಹರಣೆ ಕೊಟ್ರಿ, ಅದಕ್ಕೆ ನಾನು ಹೇಳ್ತೀನಿ. ಅದು ಏಕಾಏಕಿ ಬೂಮ್ ಅಂತ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದೆ ಒಂಥರ ನನಗೆ ಶಾಕಿಂಗ್ ಅಂತ ಅನಿಸುತ್ತೆ. ಮೂವಿ ಇದೆಲ್ಲ ನನ್ನ ತಲೆನಲ್ಲೇ ಇರಲಿಲ್ಲ. ಯಾಕೆ ಅಂದರೆ ನನಗೆ ಯಾವ ಥರ ಮೂವಿ ಬ್ಯಾಕ್ಗ್ರೌಂಡು ಇಲ್ಲ ಮನೆಯಲ್ಲಿ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಯಾವಾಗ ಅಂದರೆ ನಾನು ಡಿಗ್ರಿ ಟೈಮಲ್ಲಿ ಓದ್ಕೊಂಡು ಜೊತೆಯಲ್ಲಿ ಒಂದು ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದೆ. ಸೊ ಅಲ್ಲಿ ಇದ್ದಾಗ ಅಂದರೆ ಕಾಮನ್ ಫ್ರೆಂಡ್ಸಲ್ಲಿ ಕರ್ಣನ್ ಸರು ನನಗೆ ಪರಿಚಯ. ಸೊ ಅಲ್ಲಿ ಆ್ಯಂಕರಿಂಗ್ ಮುಗಿಸಿ ನಾನು ಕಂಪ್ಲೀಟ್ ಆ ಪ್ರೊಫೆಷನ್ನ ಕ್ವಿಟ್ ಮಾಡಿ ನಾನು ಆಲ್ರೆಡಿ MBA ಮಾಡಿಕೊಂಡು MBA ಮಾಡೋ ಟೈಮಲ್ಲೇ ನಂದು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಆಗೋಗಿತ್ತು. ಸೊ ಆಲ್ರೆಡಿ ನಾನು IT ಪ್ರೊಫೆಷನಲ್ಲಿದ್ದೆ. ಆ ಟೈಮಲ್ಲಿ ನನಗೆ ಕರ್ಣನ್ ಸರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳಿದ್ರು, ಅಂದರೆ ಆಲ್ರೆಡಿ ಗೊತ್ತಿದ್ರಲ್ಲ, ಸೊ ಹಾಗಾಗಿ ಹೇಳಿದ್ರು, ನನ್ನ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಸೊ ಈ ಥರ ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹೊಸ ಕ್ಯಾರೆಕ್ಟರ್ ಅಂದರೆ ಹೊಸ ಫೇಸ್ನ ಹುಡುಕ್ತಾ ಇದ್ದೀನಿ ನಾನು. ಆ ಸಾವಿತ್ರಿ ಕ್ಯಾರೆಕ್ಟರ್ಗೆ ತುಂಬ ಆಪ್ಟ್ ಆಗಿ ಫೀಲ್ ಆಗ್ತಿದ್ದೀರಾ, ಒಂದ್ಸಲ ಸ್ಕ್ರಿಪ್ಟ್ನ ಕೇಳಿ ಅಂತ ಹೇಳಿದ್ರು. ಸೊ ಆಲ್ ಆಫ್ ಸಡನ್ ಮನೆಯಲ್ಲಿ ನಾನು ಯಾವ ಥರ ಹೇಳೋದು, ಆಲ್ರೆಡಿ ಕಂಪ್ಲೀಟಾಗಿ ನಾನು ಬೇರೆ ಪ್ರೊಫೆಷನಲ್ಲಿ ಇದ್ದೀನಿ. ಸೊ ಆ್ಯಂಕರಿಂಗ್ ಕ್ವಿಟ್ ಮಾಡಿನೂ ಆಲ್ರೆಡಿ ಒಂದು 3-4 ಇಯರ್ಸ್ ಆಗೋಗಿದೆ ಸರ್. ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಆ್ಯಂಕರಿಂಗೇ ಡಿಫ್ರೆಂಟು, ಆ್ಯಕ್ಟಿಂಗೇ ಡಿಫ್ರೆಂಟು. ಸೊ ಯಾವ ಥರ ಅಂತ ಅಂದೆ. ಇಲ್ಲ ಒಂದ್ಸಲ ಲುಕ್ ಟೆಸ್ಟಿಗೆ ಬನ್ನಿ ಅಂತ ಹೇಳಿ ಸ್ಟೋರಿನ ನರೇಟ್ ಮಾಡಿದ್ರು, ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಸೊ ಅದಾದಮೇಲೆ ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದ್ರು ಸರ್ ಬಂದು. ನಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ನನಗೆ ಸಾವಿತ್ರಿ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ತುಂಬ ಕ್ವೆಶನ್ಸ್ನ ಕೇಳಿದೆ. ಸರ್ ಈ ಥರ ಎಲ್ಲ ಇತ್ತಾ ಅಂದರೆ ನಮ್ಮ ಒಂದು ಸಿನಾಪ್ಸಿಸ್ ಹೇಳಿದರು, ನಮ್ಮ ಸ್ಟೋರಿ ಈ ಥರ ಇರುತ್ತೆ ಅಂತ ಹೇಳಿ. ಸೊ ನನಗೆ ಕಂಪ್ಲೀಟಾಗಿ ಅಷ್ಟು ಐಡಿಯಾನೂ ಇರಲಿಲ್ಲ. ಬಿಫೋರ್ ಈ ಥರ ಎಲ್ಲ ನಡೀತಿತ್ತು ಅಂತ ಕೇಳಿಸ್ಕೊಂಡಿದ್ದೆ. ಅದಾದಮೇಲೆ ಸರ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ರಿಯಲ್ ಫ್ಯಾಕ್ಟ್ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಹೇಳಿದ್ರು, ಅವ್ರ ಊರಲ್ಲೇ ಯಾವ ಥರ ನಡೀತು ಅಂತ ಹೇಳಿ. ಸೊ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ ತಕ್ಷಣ ನೆಕ್ಸ್ಟು ನನಗೆ ಚಾಲೆಂಜಿಂಗ್ ಅನಿಸಿದ್ದು, ಟ್ರೈನ್ ಆಗಿಲ್ಲ ಏನೂ ಇಲ್ಲ, ಯಾವ ಥರ ನಾನು 100% ನಾನು ಕೊಡೋದಕ್ಕಾಗುತ್ತೆ, ಆ ಕ್ಯಾರೆಕ್ಟರ್ಗೆ ಯಾವ ಥರ ಜಸ್ಟಿಸ್ ಕೊಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ಆ ವಿಷಯದಲ್ಲಿ ಎಂಟೈರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಲುಕ್ ಟೆಸ್ಟಲ್ಲಿ ಓಕೆ ಆಗಿದ ತಕ್ಷಣ ನೀನೇನು ತಲೆ ಕೆಡಿಸ್ಕೋಬೇಡಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆಗಲೇ ಹೇಳ್ದಂಗೆ ರಾಕೇಶ್ ಅವರು ಅಂತ ಗೊತ್ತಾಗಿದ ತಕ್ಷಣ ಇನ್ನೂ ಭಯ ಸ್ಟಾರ್ಟ್ ಆಯಿತು, ರಂಗಭೂಮಿಯವರು ಅಂತ ಅಂದರು. ಸೊ ನಮ್ಮನೇಲೂ ಹೇಳಿದ್ರು, ರಂಗಭೂಮಿ ಅಂತ ಅಂದರೆ ಆಲ್ರೆಡಿ ಅವರು ಆ್ಯಕ್ಟಿಂಗಲ್ಲಿ ತುಂಬಾ
ಕಲ್ತು ಬಂದಿರ್ತಾರೆ. ಸೊ ಅವ್ರ ಮುಂದೆ ನೀನು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಬೇಕು ಅಂತ. ಬಟ್ ರಾಕೇಶ್ನ ನನಗೆ ಮೀಟ್ ಮಾಡಿಸಿದಾಗ ಆಲ್ಮೋಸ್ಟ್ ನಾನು ಅವ್ರ ಜೊತೆ ಮಾತಾಡಿದೆ. ನನ್ನ ಪ್ರೊಫೆಷನ್ ಬಗ್ಗೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಆಲ್ರೆಡಿ. ಸೊ ಪ್ರತಿಯೊಂದು ಸೀನಲ್ಲಾಗಿರಲಿ ಅವ್ರು ಹೇಳ್ಕೊಡೋರು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಆಮೇಲೆ ತರೋಗಿ ಪ್ರಾಕ್ಟೀಸ್ ಮಾಡಿಸಿ ಈ ಸೆಟ್ಗೆ ಕರ್ಕೊಬರೋರು ಸರ್. ಬಟ್ ಇನ್ನೊಂದು ಬರ್ತಾ ಬರ್ತಾ ಏನು ಕಂಪ್ಲೇಂಟ್ ನನಗೆ ಸರ್ಗೆ ಅಂತ ಅಂದರೆ, ಸೊ ಹೇಳ್ಕೊಟ್ಟಿರೋರು ಬಟ್ ಅಲ್ಲಿ ಹೋದ್ಮೇಲೆ ಸೀನ್ ಚೇಂಜ್ ಮಾಡಿಬಿಡೋರು. ಸೊ ನಾನು ಸರ್ ಫಸ್ಟ್ ಟೈಮ್ ಸರ್ ಆ್ಯಕ್ಟ್ ಮಾಡ್ತಿರೋದು, ನಾನು ಮೆಂಟಲಿ ಪ್ರಿಪೇರ್ ಆಗಿ ಈ ಸೀನ್ ಅಂತ ಬಂದಿರ್ತೀನಿ. ಮತ್ತು ಹೊಸ ಡೈಲಾಗ್ ಎಲ್ಲ ಕೊಡೋರು ಅವರು. ಆಮೇಲೆ ಹೇಳೋರು ಶೂಟ್ ಆದಮೇಲೆ ನನಗೆ ಮಾನಿಟರ್ ಹತ್ರ ಕರೆದು ತೋರಿಸೋರು, ಈಗ ಯಾವ ಥರ ಬಂದಿದೆ ನೋಡು ಅಂತ. ನಾನೇನಾದರೂ ಫಸ್ಟೇ ಹೇಳ್ಕೊಟ್ರೆ ನಿನಗೆ ಆಲ್ರೆಡಿ ನಾನು ಕೊಟ್ಬಿಟ್ರೆ ನಿನಗೆ ಡೈಲಾಗ್ ಲೈನ್ ಎಲ್ಲ ನಿನ್ನ ವೇನಲ್ಲಿ ನೀನು ಪ್ರಾಕ್ಟೀಸ್ ಮಾಡಿಬಿಡ್ತೀಯ, ನನಗೆ ಅದು ಬೇಡ, ಆನ್ ಸ್ಪಾಟಲ್ಲಿ ನೀನು ಸ್ಪಾಂಟೇನಿಯಸ್ ಆಗಿ ಯಾವ ಥರ ಆ್ಯಕ್ಟ್ ಮಾಡ್ತೀಯಾ ಅಂತ ನಾನು ನೋಡಬೇಕು ಅಂತ ಹೇಳಿ ಆ ಔಟ್ಪುಟ್ ಪ್ರತಿ ಸಲ ತೋರಿಸೋರು. ಸೆಟ್ಟಲ್ ಆಗಿರ್ಬೋದು, ವಿಶ್ವಾಸ್ ಸರ್ ಆಗಿರಲಿ, ಜಾನ್ ಸರ್ ಆಗಿರಲಿ, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡೋರು. ಎಲ್ಲೂ ನನಗೆ ಹೊಸಬ್ಳು ಅನ್ನೋ ಥರ ಫೀಲ್ ಆಗೋದಕ್ಕೆ ಬಿಡಲೇ ಇಲ್ಲ ಅವರು. ಸೊ ಒಂದೊಂದು ಸೀನಲ್ಲೂ ಕರೆಕ್ಷನ್ಸ್ ಹೇಳೋರು. ವಿಶ್ವಾಸ್ ಸರ್ ಆಲ್ಮೋಸ್ಟ್ ಸೆಟ್ಟಲ್ಲಿ ಇರೋರು, ಕರೆದು ತೋರಿಸೋರು ಮಾನಿಟ್ರಲ್ಲಿ, ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆಮೇಲೆ ನನಗೆ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು, ಮಠ ಸರ್ ಎಲ್ಲ ನನಗೆ ತಂದೆ ರೋಲ್ ಮಾಡಿದ್ದಾರೆ. ಅವ್ರ ಬಗ್ಗೆನೂ ನಾನು ಕೇಳಿದ್ದೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಭಯ ಇತ್ತು ನನಗೆ. ಬಟ್ ಬಂದಾಗ ಅವ್ರು ಈಗಲೂ ಅದೇ ಥರನೇ ಮಾತಾಡಿಸ್ತಾರೆ. ಸೆಟ್ಟಲ್ಲೂ ಹಾಗೆ ಕಂಪ್ಲೀಟ್ ಅವರು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಮಗಳೇ ಅಂತಲೇ ಮಾತಾಡ್ಸಿದ್ರು. ಹಾಗೇನೆ ಅವ್ರ ಸೆಟ್ಟಿಂದ ಆಚೆ ಹೋಗೋವರೆಗೂ ಕಂಪ್ಲೀಟ್ ನಾನು ಸಾವಿತ್ರಿನೇ ಅವರು ನನ್ನ ತಂದೆ ರೋಲೇ ಮಾಡ್ತಿರೋದು ಅನ್ನೋ ಥರ ನನಗೆ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟರು. ಒಂದೊಂದರಲ್ಲೂ ತುಂಬಾ ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಾನು ಮಾತಾಡಬೇಕಾದ್ರೆ ಯಾವ ಸ್ಪೀಡಲ್ಲಿ ಮಾತಾಡಬೇಕು, ಪ್ರತಿಯೊಂದು ಸರ್ ಹೇಳ್ಕೊಡೋರು. ಸೊ ಸಾವಿತ್ರಿ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಇದೆ. ಆ್ಯಕ್ಚುಲಿ ನಾನು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ, ಸರ್ರಿಗೆ ಹೇಳ್ತಿದ್ರಲ್ಲ ಜೋರಿದ್ದಾರೆ ಅಂತ. ಸೊ ಈ 2 yearsಲ್ಲಿ ನಾನು ಇನ್ವಾಲ್ವ್ ಆಗಿ ಈಗ ಮನೇಲೂ ಹೇಳ್ತಾರೆ ಏನು ಇಷ್ಟು ಜೋರಾಗಿ ಹೋಗಿದೀಯ ನೀನು ಅಂತ. ಅದಕ್ಕೆಲ್ಲ ಸರ್ರಿಂದನೇ ಅದಾಗಿದ್ದು. ನಾನು ಸರ್ಗೂ ಅದನ್ನೇ ಹೇಳ್ತಾ ಇರ್ತೀನಿ ಯಾವುದಾದ್ರೂ. ಹೌದು. ಸೊ ನಾನು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಸೆಟ್ಟಿಗೆ ಬರ್ತಿದ್ದೀನಿ ಅಂತ ಅಂದರೆ ಕಂಪ್ಲೀಟ್ ಚೇಂಜ್. ನನಗೆ ಆ ಸಾವಿತ್ರಿನೇ ಕಂಪ್ಲೀಟ್ ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ ನಾನು. ಈಗಲೂ ಸರ್ ಹೇಳ್ತಿದ್ರು ಮಾಡ್ರನ್ ಡ್ರೆಸ್ಸಲ್ಲಿ ಯಾಕೆ ಬಂದಿಲ್ಲ, ಯಾವಾಗ ನೋಡಿದ್ರು ಟ್ರೆಡಿಷ್ನಲ್ ಆಗಿರ್ತೀಯಾ ಅಂತ. ಸೊ ಮೂವಿ ಅಂದಿದ ತಕ್ಷಣ ಆಟೋಮೆಟಿಕ್ ಅದು ನಂಗೆ ತಲೆಗೆ ಬಂದ್ಬಿಡುತ್ತೆ, ಸಾವಿತ್ರಿ ಓಕೆ ಹಿಂಗೆ ಕಾಣಿಸ್ಬೇಕು ಅನ್ನೋ ಥರ. ಸೊ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಇನ್ನು ತಮಿಳು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡೋರು. ಅವ್ರು ಯಾವ ಥರ ನನ್ನ ಇನ್ವಾಲ್ವ್ ಮಾಡಿಸೋರು ಅಂದರೆ, ನಮ್ಮ ಕಾಸ್ಟ್ಯೂಮ್ ಡಿಸೈನರು ಎಷ್ಟೊಂದು ಸೀನ್ಗಳಲ್ಲಿ ಕ್ಲೋಸಪ್ಪಲ್ಲಿ ಕಾಲ್ ರಿಂಗ್ ಎಲ್ಲ ಕಾಣಿಸೋದಿಲ್ಲ. ಬಟ್ ಅವ್ರು ನನಗೆ ಬಿಡ್ತಾ ಇರಲಿಲ್ಲ. ನಾನು ಎಲ್ಲಿದ್ರು ಹುಡ್ಕೊಂಬಂದು ಫಸ್ಟ್ ಕಾಲ್ ರಿಂಗ್ ಹಾಕೋ, ಸಾವಿತ್ರಿ ಮದುವೆ ಆದಮೇಲೆ ಇದೇ ಥರ ಇರ್ತಾಳೆ, ನೀನು ಹಿಂಗೆ ಮಾತಾಡಬೇಕು, ಹಿಂಗೆ ಕೂತ್ಕೋಬೇಕು. ಸೊ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಸೊ ಹಾಗಾಗಿ ನಾನಿನ್ನು ಕಂಪ್ಲೀಟ್ ಮೂವಿ ನೋಡಿಲ್ಲ. ಡಬ್ಬಿಂಗ್ ಟೈಮಲ್ಲಿ ಮಾತ್ರ ನನ್ನ ಪೋರ್ಷನ್ ಎಷ್ಟಿದೆ ಅಂತ ನೋಡಿದೆ. ಸೊ ಅವತ್ತು ಆ್ಯಕ್ಚುಲಿ ಅರೇಂಜ್ ಮಾಡಿದ್ರು, ಆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ. ಬಟ್ ತುಂಬ ಒಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ಮಠ ಸರ್ ಅಷ್ಟೇ, ಅವತ್ತು ಮೂವಿ ನೋಡಿ ನಾನು ಇರಲಿಲ್ಲ, ಬೇರೆ ಕಡೆಯಿಂದ ಕಾಲ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಮಗಳೇ, ನನಗೆಲ್ಲೂ ನೀನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ಯಾ ಅಂತ ಅನ್ನಿಸ್ತಿಲ್ಲ ಅಂತ. ಸೊ ಎಂಟೈರ್ ಟೀಮ್ ಅದೇ ಥರ ಹೇಳ್ತಿದ್ದಾರೆ. ಇನ್ನು ಟ್ರೈಲರು ಟೀಸರ್ ಎಲ್ಲ ಬಂದಾಗ ತುಂಬ ಜನ ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ರು. ಆ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇವನು ಕೂಡ ಇವನ್ ಪಾತ್ರನೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿದ್ದಾನೆ ಇವನು. ಸೊ ಹಾಗೆ ಅಂದ್ರೆ ಹೋರಾಟ ಮಾಡ್ತಾನೆ. ಹಾ, ಸೊ ಅಂದ್ರೆ ಎಲ್ಲರೂ ಮಕ್ಕಳು ಕೂಡ ಕೂತ್ ನೋಡುವಂತ ಒಂದು ಚಿತ್ರ. ವಿಶ್ವಾಸ ನಾನು ಅಡ್ವೊಕೇಟು ಹಾಗೂ ಹೋರಾಟಗಾರರು. ನಮ್ಮ ಕರ್ಣನ್ ಮತ್ತು ನಮ್ಮ ಪ್ರೊಡ್ಯೂಸರ್ಸು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟರು. ಮತ್ತು ಅದರ ಜೊತೆಗೆ ಒಂದಿಷ್ಟು ಸಿನಿಮಾದಲ್ಲಿ ಕಥೆಯನ್ನು ಕೂಡ ಒಂದಿಷ್ಟು ಮಾಡಲಿಕ್ಕೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀವಿ. ಮತ್ತು ನನಗೆ ಬಹಳ ಮುಖ್ಯವಾಗಿ ಈ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ, ಯಾಕಂದರೆ ನಾವು ಇಲ್ಲಿವರೆಗೂ ಕೂಡ ತಮಿಳು ಮತ್ತು ತೆಲುಗು ಬೇರೆ ಭಾಷೆಯ ಸಿನಿಮಾಗಳು ಬಂದಾಗ ನೋಡಿ, ಅಲ್ಲಿ ಈ ಥರದ ಮೆಸೇಜ್ ಓರಿಯೆಂಟೆಡು ಮತ್ತು ಸಮಾಜಕ್ಕೆ ಏನೋ ಉಪಯುಕ್ತವಾಗ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಏನೋ ಒಂದು ಹೊಸ ಮೆಸೇಜ್ ಕೊಡುವಂಥ ಮತ್ತು ಸತ್ಯಗಳನ್ನು ತಿಳಿಸ್ತಕ್ಕಂಥ, ಇತಿಹಾಸವನ್ನು ತಿಳಿಸ್ತಕ್ಕಂಥ ಸಿನಿಮಾಗಳು ಬರ್ತವೆ. ಕನ್ನಡದಲ್ಲಿ ಯಾಕೆ ಬರಲ್ಲ ಅನ್ನುವಂಥ ಭಾಳಷ್ಟು ಸಲ ನಾವು ನೋಡಿದ್ದೀವಿ ಭಾಳ ಜನ. ಮತ್ತು ಆ ಸಿನಿಮಾಗಳನ್ನು ಹೆಚ್ಚಿಗೆ ಹೊಗಳಿ ಬರೆಯುವಂಥದ್ದು, ಈ ಥರ ಸಿನಿಮಾಗಳು ಇಲ್ಲಿ ಬರಲ್ಲ. ನನಗನ್ಸುತ್ತೆ ಈ ಧೀರ ಭಗತ್ ರಾಯ್ ಸಿನಿಮಾ ಆ ಥರದ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಒಂದು ಸಿನಿಮಾ. ಯಾಕಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋದು ಸಿನಿಮಾ ಅನ್ನೋದು ಕೇವಲ ಅದು ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ. ಸಿನಿಮಾ ಅಂತಕ್ಕಂಥದ್ದು ಕೆಲವರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು, ಆದರೆ ನನಗನ್ಸೋದು ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಒಂದಿಷ್ಟು ವಿಷಯಗಳನ್ನು ಸಮಾಜಕ್ಕೆ ಹೇಳುವಂಥ ಒಂದು ಪವರ್ಫುಲ್ ಮೀಡಿಯಮ್ ಅದು. ಹಾಗಾಗಿ ಸಿನಿಮಾ ಅನ್ನುವಂಥದ್ದು ಒಂದು ರೀತಿ ಹೊಸ ವಿಷಯಗಳನ್ನು ತಿಳಿಸೋದು ಮತ್ತು ಹೊಸ ವಿಷಯಗಳ ತಿಳಿಸುವ ಜೊತೆಗೆ ಒಂದು ಪರಿವರ್ತನೆಗೂ ಕೂಡ ಒಂದಿಷ್ಟು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಮಾಧ್ಯಮ. ಹಾಗಾಗಿ ಈ ಸಿನಿಮಾದ ಮುಖಾಂತರ ಆವಾಗಲೇ ಒಬ್ರು ಹೇಳ್ತಿದ್ರು, ಇಡೀ ಸಿನಿಮಾ ಒಂದು
ಇತಿಹಾಸವನ್ನ ಮತ್ತೆ ನಮ್ಮ ಕಣ್ಣು ಮುಂದೆ ತೆರೆದಿರ್ತಕ್ಕಂಥದ್ದು. ಯಾಕಂದ್ರೆ ಇತಿಹಾಸ ಅಂದ ತಕ್ಷಣ ಮತ್ತೆ ನಮಗೆ ಇನ್ನೊಂದು ವರ್ಷನ್ ಇದೆ. ಇತಿಹಾಸ ಅಂದ ತಕ್ಷಣ ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ನನಗೆ ಬೇಕಾಗಿರೋದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಜನರ ಮುಂದೆ ಹೇಳ್ತಕ್ಕಂಥದ್ದು ಮತ್ತು ಒಂದಿಷ್ಟು ಸತ್ಯಗಳನ್ನ ಮತ್ತು ಹಾಗೂ ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆಗಳನ್ನ ಯಾವುದೋ ಕಾರಣಕ್ಕೆ ಅದು ನನಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋ ಅಥವಾ ಅದು ನನ್ನ ವಿರುದ್ಧ ಇದೆ ಅನ್ನೋ ಕಾರಣಕ್ಕೋ ಅದನ್ನ ಮುಚ್ಚಿಡ್ತಕ್ಕಂಥ ಕೆಲಸ ನಡೀತದೆ. ಆದರೆ ಈ ಸಿನಿಮಾದಲ್ಲಿ ಆ ಥರ ಇತಿಹಾಸದಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ನಮಗೆ ತಿಳಿಸ್ತೇ ಇರ್ತಕ್ಕಂಥ ವಿಷಯವನ್ನು ತಗೊಂಡು, ಈಗ ಏನು ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ಆ ಭೂ ಸುಧಾರಣಾ ಕಾಯ್ದೆ ಅಂತ ಕಾಯ್ದೆ ಬಗ್ಗೆ ಮಾತಾಡ್ತೀವಿ ನಾವು. ಆದರೆ ಆ ಕಾಯ್ದೆಯ ವಿಷಯಕ್ಕೆ ಬಂದಾಗ ಅನೇಕ ವಿಷಯಗಳು ನಮಗೆ ಇತಿಹಾಸದಲ್ಲಿ ಮರೆಮಾಚಲಾಗಿದೆ. ಅದರ ಉದಾಹರಣೆಗೆ ಆ ಭೂ ಸುಧಾರಣೆ ತಂದಂಥ ಕಾರಣ ಏನು, ಅದರ ಹಿನ್ನೆಲೆ ಏನು, ಮತ್ತು ಅದು ಏನಾಯಿತು, ಈ ಥರದ್ದು ನಮಗೆ ಈಗ ಉದಾಹರಣೆಗೆ ಆವಾಗಲೇ ಕಾಟೇರ ಸಿನಿಮಾ ಬಗ್ಗೆ ಕಾಟೇರ ಸಿನಿಮಾ ಭೂ ಸುಧಾರಣೆ ಕಾಯ್ದೆಯ ಒಂದು ಆಯಾಮ ಹೇಳ್ತದೆ. ಸೊ ಈ ಸಿನಿಮಾ ಭೂ ಸುಧಾರಣೆ ಕಾಯ್ದೆಯ ಮತ್ತೊಂದು ಮುಚ್ಚಿಡಲ್ಪಟ್ಟಂಥ ಒಂದು ಆಯಾಮವನ್ನು ಈ ಸಿನಿಮಾ ಮುಖಾಂತರ ತರ್ತಾ ಇದ್ದೀವಿ. ಹಾಗಾಗಿ ನನಗನ್ಸೋವಂಥದ್ದು ಇದು ನಿಜವಾಗ್ಲೂ ಕೂಡ ನೀವು ಸುಮಾರು 10-15 ಪುಸ್ತಕಗಳನ್ನು ಮತ್ತು ಭಾಳ ರಿಸರ್ಚ್ ಓರಿಯೆಂಟೆಡ್ ಪುಸ್ತಕಗಳನ್ನು ಓದಿದಷ್ಟು ಅನುಭವ ಈ ಸಿನಿಮಾ ನೋಡಿದಾಗ ಅನಿಸುತ್ತೆ. ಮತ್ತು ನನಗನ್ಸುತ್ತೆ ಈ ಸಿನಿಮಾ ಈ ಇಡೀ ಭೂ ಸುಧಾರಣೆ ಕಾಯ್ದೆಯ ವಿಷಯ ಮತ್ತಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮತ್ತು ಯಾರೋ ಅವಾಗ ಸರ್ಕಾರ ಇದಕ್ಕೆ ಟ್ಯಾಕ್ಸ್ ಫ್ರೀ ಮಾಡಬೇಕಂತ ಕೇಳಿದ್ರಲ್ಲ, ಹಾಗೆ ಸರ್ಕಾರಗಳು ಕೂಡ ಒಂದು ಕಾಯ್ದೆ ಮಾಡಿದಾಗ ಅದನ್ನು ಎಷ್ಟು ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಮತ್ತು ಆ ಕಾಯ್ದೆ ಬಂದ ನಂತರ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಫೇಲ್ಯೂರ್ ಆಗಿದೆ ಅನ್ನೋದನ್ನು ಕೂಡ ಒಂದು ಆಡಿಟಿಂಗ್ ಮಾಡುವಂಥ ಪ್ರಾಸೆಸ್ ಕೂಡ ಸರ್ಕಾರಗಳು ಮಾಡಬೇಕನ್ನುವಂಥ ಒಂದು ನನಗನ್ಸುತ್ತೆ ಒಂದು ಎನ್ಲೈಟನ್ಮೆಂಟ್ ಕೂಡ ಸರ್ಕಾರಗಳು ಆಗ್ಬೋದು. ಹಾಗಾಗಿ ಈ ಸಿನಿಮಾ ನಿಜವಾಗ್ಲೂ ಕೂಡ ಹೊಸ ತಂಡ ಆಗಿದ್ರು, ನಾವೆಲ್ಲರೂ ಕೂಡ ಪ್ರೊಫೆಷನಲ್ ಆ್ಯಕ್ಟರ್ಸ್ ಅಲ್ಲದೆ ಇದ್ರು ಕೂಡ ಆ ಕತೆಗೆ ಆ್ಯಪ್ಟ್ ಆಗಿ ನಾವೆಲ್ಲರೂ ಕೂಡ ನ್ಯಾಚುರಲ್ ಆಗಿ ಎಲ್ಲ ಆ್ಯಕ್ಟರ್ಗಳು ಮಾಡೋ ಜೊತೆಗೆ ಒಂದು ಮೆಸೇಜನ್ನು ಭಾಳ ಪವರ್ಫುಲ್ ಆಗಿ ಡೈರೆಕ್ಟ್ರು ಜನರ ಮುಂದೆ ಇಡ್ತಾ ಇದ್ದಾರೆ. ಮತ್ತು ನನಗನ್ಸುತ್ತೆ ಇದು ಕರ್ನಾಟಕದ ಜನರು ಇದನ್ನು ಕೈ ಹಿಡಿತಾರೆ. ಮತ್ತು ಈಗಾಗಲೇ ತಮ್ಮೆಲ್ಲರ ಬೆಂಬಲದಿಂದ ನಾವು 40+ ಅಂದರೆ 4 million+ ವ್ಯೂಸನ್ನು ಟ್ರೈಲರ್ ಕಂಡಿದೆ. ಹಾಗೆ ಭಾಸ್ಕರ್ ಅವರು ಹೇಳಿದಾಗೆ ಇನ್ನೊಂದು ಎಷ್ಟು ಸುಮಾರು ಜನ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮಾಡಿರುವಂಥದ್ದು ಸುಮಾರು ಜನರಿಗೆ ರೀಚ್ ಆಗಿದೆ ಮತ್ತು ಎಲ್ರಿಗೂ ಇಷ್ಟ ಆಗಿದೆ. ಹಾಗಾಗಿ ನನಗನ್ಸುತ್ತೆ ನೀವು ಮಾಧ್ಯಮದವರು ಕೂಡ ಈ ಥರದ ಸಿನಿಮಾಗಳನ್ನು ಒಂದಿಷ್ಟು ಪಾಸಿಟಿವ್ ಆಗಿ ಒಂದು ರಿವ್ಯೂಸ್ ಬರೆಯೋದು ಅಥವಾ ಸಿನಿಮಾದ ಬಗ್ಗೆ ಹೇಳೋ ಮುಖಾಂತರ ಒಂದು ಜನರನ್ನ ಸಿನಿಮಾ ಥಿಯೇಟರ್ಗಳಿಗೆ ಬರೋ ಹಾಗೆ, ಯಾಕಂದರೆ ಇವತ್ತು ರಿವ್ಯೂಸು ಕೂಡ ಬಹಳಷ್ಟು ಒಂದು ಜನರ ಅಥವಾ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವಂಥದ್ದಾಗ್ತದೆ. ಯಾಕಂದರೆ ಭಾಳ ಜನ ಯಾವುದೋ ಒಂದು ರಿವ್ಯೂ ನೋಡಿ ಸಿನಿಮಾ ನೋಡೋದು ಅಥವಾ ಸಿನಿಮಾ ಬಿಡೋದು ಕೂಡ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಹೊಸತನ. ಯಾಕಂದರೆ ನನಗನ್ಸುತ್ತೆ ಕರ್ಣನ್ ಭಾಳ ಮುಖ್ಯವಾಗಿ ಡೈರೆಕ್ಟ್ರು, ಕರ್ನಾಟಕದಲ್ಲಿ ಒಂದು ಹೊಸ ಥರದ ಒಂದು ಡೈರೆಕ್ಟರ್ ಕರ್ನಾಟಕಕ್ಕೆ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯ ಆಗ್ತಾರೆ. ಬಹುಶಃ ಈ ಸಿನಿಮಾ ಸಕ್ಸಸ್ ಆದರೆ ಈ ಥರದ ಮತ್ತಷ್ಟು ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ರಾಕೇಶ್ ಆಗಿರ್ಬೋದು, ನಮ್ಮ ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಆಗಿ ಬಂದಂಥ ನಮ್ಮ ಪ್ರವೀಣ್ ಸರ್ ಸಿನಿಮಾದಲ್ಲಿ ಭಾಳ ನೆಗೆಟಿವ್ ರೋಲನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿದಾಗ ಅವರು ಒಳ್ಳೆ ಸೀಸನ್ಡ್ ಆ್ಯಕ್ಟರ್ ಥರ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್. ನನಗನ್ಸುತ್ತೆ ಈ ಸಿನಿಮಾ ನಂತರ ಇವ್ರಿಗೆ ಬಹಳಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತದೆ. ಮತ್ತು ನಮ್ಮ ಪೂರ್ಣ ಸರ್ ಅಂತೂ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಒಳ್ಳೆ BGM ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಿನಿಮಾ ನನಗನ್ಸುತ್ತೆ ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಕೈ ಹಿಡಿತಾರೆ, ಈ ಸಿನಿಮಾ ಗೆಲ್ಲುತ್ತೆ. ಮತ್ತು ಪುಷ್ಪ ಜೊತೆ ಬರ್ತಾ ಇದ್ದೀವಿ, ನೀವು ಹೇಳ್ದಂಗೆ ಅದೊಂದು ಚಾಲೆಂಜ್ ಅದು. ಬಟ್ ಆದರೂ ಕೂಡ ನಮಗನ್ಸೋದು ಕನ್ನಡಿಗರು ಇದನ್ನು ಕೈ ಹಿಡಿತಾರೆ ಅಂತೇಳಿ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಬೇಕು. ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ಕೋರ್ಟ್